ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ನನ್ನ ಸಮಸ್ತ ತತ್ವಮಸಿ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ವಾರ ಅಂದರೆ 13/7/2026ರಿಂದ 19/7/2026 ನಡೆಯುವಂತಹ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲಿನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ಗ್ರಹಗಳ ಸ್ಥಾನಮಾನ ಹಾಗೂ ಏನಾದರೂ ಬದಲಾವಣೆ ಇದೆಯಾ ಅಂತ ನೋಡೋದಾದರೆ ನೋಡಿ, ಈ ತಿಂಗಳು 15ನೇ ತಾರೀಕಿಂದ ಗುರು ಹಸ್ತಂಗತನಾಗ್ತಾನೆ. ಅಂದರೆ ಸೂರ್ಯ ನಿಯರೆಸ್ಟ್ ಡಿಗ್ರಿಗೆ ಬಂದಾಗ ಗುರು ಹಸ್ತಂಗತನಾಗ್ತಾನೆ. ಜೊತೆಗೆ 17ನೇ ತಾರೀಕು ಸೂರ್ಯ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಇನ್ನು ಗ್ರಹಗಳ ಸ್ಥಾನಮಾನ ಅಂತ ನೋಡಿದಾಗ ರಾಹು ಗ್ರಹ ಕುಂಭ ರಾಶಿನಲ್ಲಿ ಸ್ಥಿತನಾಗಿದ್ದರೆ ಶನಿ ಗ್ರಹ ಮೀನ ರಾಶಿನಲ್ಲಿ ಸ್ಥಿತನಾಗಿರ್ತಾನೆ. ಹಾಗೆ ಕುಜ ಗ್ರಹ ವೃಷಭದಲ್ಲಿ ಸ್ಥಿತನಾಗಿದ್ದರೆ ಮಿಥುನದಲ್ಲಿ ಬುಧ ಗ್ರಹನಿರ್ತಾನೆ. ಹಾಗೆ ಮತ್ತು ಕಟಕದಲ್ಲಿ ಸೂರ್ಯ ಮತ್ತು ಗುರು ಗ್ರಹಗಳಿರ್ತವೆ. ಅದೇ ರೀತಿಯಲ್ಲಿ ನಿಮಗೆ ಸಿಂಹ ರಾಶಿನಲ್ಲಿ ಕೇತು ಮತ್ತು ಶುಕ್ರ ಗ್ರಹಗಳು ಸ್ಥಿತವಾಗಿರ್ತವೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರ್ತಿದೆ ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು ಮೇಷರಾಶಿಯವರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದಾಗ ಸ್ವಲ್ಪ ಆತ್ರದ ನಿರ್ಧಾರಗಳನ್ನ ತಗೊಳ್ದಿರಾ ಒಂದು ಒಳ್ಳೆ ಡಿಸಿಷನ್ ತಗೊಂಡು ಕೆಲಸ ಮಾಡಿದ್ರೆ ಖಂಡಿತ ಒಳ್ಳೆ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು. ಎಸ್ಪೆಷಲಿ ಏನು ಅಂತಂದರೆ ಹಣದ ಅಭಿವೃದ್ಧಿನೂ ತುಂಬ ಚೆನ್ನಾಗಿರುತ್ತೆ. ಆದರೆ ಮಾತಲ್ಲಿ ನೀವು ಮಾತಾಡ್ಬೇಕಾದ್ರೆ ಹೇಗೆ ಮಾತಾಡ್ತಿದ್ದೀರಿ ಅನ್ನೋದನ್ನ ನೋಡ್ಕೊಳ್ಳಿ. ತುಂಬ ರ್ಯಾಶಾಗಿ ಮಾತಾಡೋದು ಇದರಿಂದ ಕುಟುಂಬದಲ್ಲಿ ಸಮಸ್ಯೆಗಳನ್ನ ತಗೊಳ್ಳೋ ಸಾಧ್ಯತೆಗಳಿರುತ್ತೆ. ಖರ್ಚು ವೆಚ್ಚ ಅಂತೂ ಖಂಡಿತವಾಗ್ಲೂ ಆ್ಯಸ್ ಯೂಶುವಲ್ ಇರುತ್ತೆ. ಆದರೆ ಗುರುದೃಷ್ಟಿ ಇರೋದ್ರಿಂದ ಸ್ವಲ್ಪ ರೆಡ್ಯೂಸ್ ಆಗುತ್ತೆ. ಇಷ್ಟು ದಿವಸ ಆಗ್ತಿದ್ದ ಖರ್ಚುಗಳಲ್ಲಿ ಒಂದು ಸ್ವಲ್ಪ ಖರ್ಚು ಕಮ್ಮಿ ಆಗೋದನ್ನ ನೀವು ನಿರೀಕ್ಷೆ ಮಾಡ್ಬೋದು. ಜೊತೆಗೆ ನಿಮಗೆ ಒಳ್ಳೆ ಲಾಭನೂ ಬರ್ತಾ ಇರುತ್ತೆ. ಅಂದರೆ ಒಳ್ಳೆ ಆಪರ್ಚುನಿಟೀಸು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇರುತ್ತೆ. ನೀವು ಕಷ್ಟಪಟ್ಟು ಕೆಲಸ ಮಾಡ್ತೀರಾ ಅಂದರೆ ಖಂಡಿತ ಉತ್ತಮವಾದ ಫಲಗಳನ್ನ ನೋಡ್ಬೋದು. ಒಂದು ಸ್ವಲ್ಪ ಲೇಸಿನೆಸ್ ಜಾಸ್ತಿ ಆಗುತ್ತೆ ನಿಮಗೆ. ಶನಿ ದೃಷ್ಟಿ ಲಗ್ನಾಧಿಪತಿ ಮೇಲೆ ಬೀಳ್ತಿರೋದ್ರಿಂದ ಒಂಚೂರು ಲೇಸಿನೆಸ್ ಜಾಸ್ತಿ. ಅಯ್ಯೋ ಮಾಡೋಣ ಬಿಡು, ಅಯ್ಯೋ ಹೋದ್ರೆ ಆಯಿತು ಬಿಡು, ನಾಳೆ ಹೋದ್ರೆ ಆಯಿತು ಬಿಡು ಅಂತ ಅದರಿಂದ ಬರೋ ಆಪರ್ಚುನಿಟೀಸ್ನ ನೀವು ಕಳ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ಜೊತೆಗೆ ನಿಮ್ಗೆ ಏನಂತಂದರೆ ಗೌರ್ಮೆಂಟಿಂದ ಆಗಬೇಕಾಗಿರೋ ಕೆಲಸಗಳು ತುಂಬ ಸರಾಗವಾಗುತ್ತೆ. ಯಾಕಂದರೆ ಗೌರ್ಮೆಂಟಿಂದಲೇ ಕೆಲವು ಸಮಸ್ಯೆಗಳು ಕೂಡ ನಿಮ್ಗೇನು ಬರ್ತಾ ಇತ್ತು ಇನ್ನು ಮೇಲೆ ಅದನ್ನು ನೀವು ಪರಿಹಾರ ಮಾಡ್ಕೋಬೋದು. ಅಂದರೆ ನಿಮಗೆ ಸಪೋರ್ಟ್ ಚೆನ್ನಾಗಿ ಸಿಕ್ಕತ್ತೆ. ಸೊ ಅದ್ರ ಬಗ್ಗೆ ನೀವು ಆಲೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ಮನೇಲೇನಾದರೂ ಒಳ್ಳೆ ಶುಭ ಕಾರ್ಯಗಳನ್ನ ಮಾಡ್ತಿದ್ದೀರಾ ಅಂತಂದರೆ ಗುರು ಹಸ್ತಂಗತನಾಗಿರೋದ್ರಿಂದ ಎಸ್ಪೆಷಲಿ ಮದುವೆ ಅಂತ ಮುಖ್ಯವಾದ ಕಾರ್ಯಗಳನ್ನ ಮಾಡದೇ ಇರೋದೇ ಒಳ್ಳೆಯದು. ಅದಕ್ಕೋಸ್ಕರನೇ ಈ ಸತಿ ಮುಹೂರ್ತಗಳು ಮದುವೆಗಳಿಗೆ ಗುರು ಕಂಬಸ್ಟ್ನೆಸ್ಸಿಂದ ಈಚೆ ಬರೋವರೆಗೂ ಕೂಡ ಒಳ್ಳೆ ಮುಹೂರ್ತಗಳು ಖಂಡಿತವಾಗ್ಲೂ ಇಲ್ಲ. ಇನ್ನು ನಿಮಗೆ ಕೇತು ಮತ್ತು ಶುಕ್ರ ಗ್ರಹಗಳ ಒಂದು 5ನೇ ಮನೆಯಲ್ಲಿ ಕುತ್ಕೊಂಡಿರೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ. ಗುಪ್ತಾಂಗಗಳಲ್ಲಿ ಸಮಸ್ಯೆ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸಮಸ್ಯೆಗಳೇನಾದರೂ ಬಂತು ಅಂದರೆ ಮೊದಲೇ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಪ್ರಿಕಾಷನ್ ತಗೊಳ್ಳಿ. ಆದರೆ ನಿಮಗೆ ನೋಡಿ, ಏನೇ ಆರೋಗ್ಯ ಸಮಸ್ಯೆಗಳು ಬರ್ತಾಯಿದ್ರು ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಒಳ್ಳೆ ಡಾಕ್ಟರ್ ಸಿಗೋದು, ಒಳ್ಳೆ ಪ್ರಿಕಾಷನ್ ಸಿಗೋದು ಅಥವಾ ಮೊದಲೇ ಕಾಯಿಲೆಗಳಿದ್ರೆ ಅದು ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ. ಬಿಕಾಸ್ ಗುರುದೃಷ್ಟಿ 8ನೇ ಮನೆ ಮೇಲೆ ಇರೋದ್ರಿಂದ. ಸೊ ತುಂಬ ನೀವು ಅಯ್ಯೋ ಹಿಂಗಾಗೋಯ್ತು ಹಂಗಾಗೋಯ್ತು ಅಂತ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇನ್ನು ಗುರು ದೃಷ್ಟಿ ನಿಮಗೆ ಒಳ್ಳೊಳ್ಳೆ ಮನೆಗಳ ಮೇಲೆ ಬೀಳ್ತಿರೋದ್ರಿಂದ ಏನೇ ಸಮಸ್ಯೆ ಬಂದರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನೀವು ಪಾರಾಗ್ತಾ ಹೋಗ್ತಾ ಇರ್ತೀರಾ. ಯಾಕಂದರೆ ನಿಮಗೆ 10ನೇ ಮನೆ ಮೇಲೆ ಗುರುದೃಷ್ಟಿ ಇರೋದ್ರಿಂದ ನಿಮಗೆ ಏನಂದರೆ ಕೆಲಸದ ಆಪರ್ಚುನಿಟೀಸ್ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಒಂದು ಕೆಲಸ ಹೋದ್ರೆ ಇನ್ನೊಂದು ಕೆಲಸ ಅಂತ ನಿಮಗೆ ರೆಡಿ ಇರುತ್ತೆ. ಸುಮ್ಮನೆ ಏನೂ ಇಲ್ದಂಗೆ ಭಗವಂತ ಕೂಡ್ಸಲ್ಲ. ಅದೊಂದಕ್ಕೆ ನೀವು ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದಾಗ ಮೊದಲನೇದಾಗಿ ನಿಮ್ಮ ರಾಶ್ಯಾಧಿಪತಿಯಾಗಿರುವಂತಹ ಕುಜ ಗ್ರಹದ ಬೀಜ ಮಂತ್ರಗಳನ್ನ ಪಠನೆ ಮಾಡೋದು. ಅಂದರೆ ಕುಜ ಗಾಯತ್ರಿ ಮಂತ್ರ ಅಂತ ಬರುತ್ತೆ, ಅದನ್ನು ಪಠನೆ ಮಾಡ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಮಂಗಳವಾರ ಹೋಗಿ ಕಣಗ್ಲೆ ಹೂನ ಸುಬ್ರಹ್ಮಣ್ಯನಿಗೆ ಅರ್ಪಿಸ್ಬಿಟ್ಟು ಬನ್ನಿ. ಜೊತೆಗೆ ತೊಗರಿ ಬೇಳೆನ ಡೊನೇಟ್ ಮಾಡಿ. ನಿರ್ಗತಿಕರಿಗೆ ಅವಶ್ಯಕತೆ ಇರೋವಂಥವ್ರಿಗೆ ತೊಗರಿ ಬೇಳೆನ ವಾರದಲ್ಲಿ ಒಂದು ಸತಿ ಒಂದು ಮಂಗಳವಾರನಾದ್ರೂ ತೊಗೊಂಡೋಗಿ ಕೊಡೋದ್ರಿಂದ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಏನು ಬರ್ತಾ ಇದೆ ಅದರಿಂದ ಖಂಡಿತವಾಗ್ಲೂ ನೀವು ರಿಲ್ಯಾಕ್ಸೇಷನ್ ತೊಗೋಬೋದು. ಇನ್ನು ವೃಷಭ ರಾಶಿಯವರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದಾಗ ನೋಡಿ, ವೃಷಭ ರಾಶಿಯವರಿಗೆ ಲಗ್ನದಲ್ಲಿ ಕುಜ ಇರೋದ್ರಿಂದ ಸ್ವಲ್ಪ ಆತ್ರದ ನಿರ್ಧಾರಗಳನ್ನ ತೊಗೊತೀರಾ. ಮತ್ತು ಸ್ವಲ್ಪ ಕಿರಿಕಿರಿ ಏನೋ ನೀವು ಸುಮ್ಮನೆ ಇದ್ದರೂ ಕೂಡ ಯಾರಾದರೂ ಒಬ್ಬರು ನಿಮ್ಮನ್ನು ಕಾಲು ಕೆರ್ಕೊಂಡು ಜಗಳಕ್ಕೆ ಬರುವಂಥದ್ದು ಈ ರೀತಿ ಸ್ವಲ್ಪ ಆಗ್ತಾ ಇರುತ್ತೆ. ಸ್ವಲ್ಪ ನೀವೇ ಕಂಟ್ರೋಲ್ ಆಗಿರಿ. ಯಾರು ಹೆಂಗಾದರೂ ಮಾಡ್ಕೊಂಡು ಹೋಗಲಿ, ಯಾರು ಏನಾದರೂ ನಿಮ್ಮ ಬಗ್ಗೆ ಮಾತಾಡ್ಕೊಳ್ಳಿ, ತಲೆನೇ ಕೆಡಿಸ್ಕೊಳ್ದಿರ ನೀವಾಯ್ತು ನಿಮ್ಮ ಪಾಡಾಯಿತು ಅಂತ ಇದ್ಬಿಡಿ. ಆವಾಗ ನಿಮಗೆ ಬರುವಂಥ ಈ ಸಮಸ್ಯೆಗಳಿಂದನೂ ಕೂಡ ನೀವು ದೂರ ಇರ್ಬೋದು. ಮತ್ತು ನೀವು ಅಷ್ಟೇ ಆತ್ರದ ನಿರ್ಧಾರ ತಗೊಳ್ಳೋದು, ಗಾಡಿಗಳನ್ನ ಸ್ಪೀಡಾಗಿ ಓಡಿಸೋವಂಥದ್ದು, ಆಕ್ಸಿಡೆಂಟ್ಗಳಾಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಹುಷಾರಾಗಿರಿ. ಮತ್ತು ಖರ್ಚು ಜಾಸ್ತಿ, 12ನೇ ಮನೆ ಬೇರೆ ಅಲ್ವಾ ಕುಜ. ಸೊ ಹಾಗಾಗಿ ಖರ್ಚು ಜಾಸ್ತಿ ಇರುತ್ತೆ. ಸ್ವಲ್ಪ ನೀವು ಅವಶ್ಯಕತೆ ಇರೋದಕ್ಕೆ ಖರ್ಚು ಮಾಡ್ಕೊಳ್ಳಿ. ಸುಮ್ಮನೆ ಅನ್ನೆಸೆಸರಿ ಇಲ್ಲದೆ ಇರೋದನ್ನೆಲ್ಲ ನೀವು ಪರ್ಚೇಸ್
ಪರ್ಚೇಸ್ ಮಾಡೋಕ್ಕೆ ಹೋದಾಗ ಖರ್ಚು ಇನ್ನೂ ಜಾಸ್ತಿ ಆಗುತ್ತೆ. ಜೊತೆಗೆ ನಿಮಗೆ ಶನಿ ದೃಷ್ಟಿ ಕುಜಿನ ಮೇಲೆ ಬೇರೆ ಬಿದ್ದಿರೋದ್ರಿಂದ ಕೋಪ ತಾಪಗಳು ಜಾಸ್ತಿ. ನಿಮ್ಗೆ ಸ್ವಲ್ಪ ಏನಾದರೂ ಮಾತಾಡಿಸ್ಬಿಟ್ರೆ ಸಾಕು ತುಂಬ ಟ್ರಿಗರ್ ಆಗಿಬಿಡ್ತೀರಾ. ಸ್ವಲ್ಪ ಸ್ಲೋ ಡೌನ್ ಆಗಿ ಕಂಟ್ರೋಲ್ ಮಾಡ್ಕೊಳ್ಳಿ. ಜೊತೆಗೆ ನಿಮಗೆ ನೋಡಿ ಸೂರ್ಯನು ಕೂಡ ಬದಲಾವಣೆ ಆಗಿದ್ದಾನೆ. 3ನೇ ಮನೆಗೆ ಬರೋದ್ರಿಂದ ಗುರು ಜೊತೆ ಸೇರ್ಕೊಳ್ಳೋದ್ರಿಂದ ಒಳ್ಳೆಯದೇನೋ ಇದೆ, ಬಟ್ ಗುರು ಕಂಬಸ್ಟ್ ಆಗಿರೋದ್ರಿಂದ ಕೆಲವು ಶುಭ ಕಾರ್ಯಗಳನ್ನ ಮಾಡೋದಕ್ಕಾಗೋದಿಲ್ಲ. ಜೊತೆಗೆ ಸೂರ್ಯ 3ನೇ ಮನೆಗೆ ಬರೋದ್ರಿಂದ ನಿಮಗೆ ಯಾರಾದರೂ ಗೌರ್ಮೆಂಟ್ ಅಧಿಕಾರಿಗಳು ಪರಿಚಯ ಆಗುವಂಥದ್ದು, ಅವರಿಂದ ಏನಾದರೂ ನಿಮಗೆ ಸಹಾಯಗಳಾಗುವಂಥದ್ದು, ಗೌರ್ಮೆಂಟಿಂದ ಆಗಬೇಕಾಗಿರೋ ಕೆಲಸಗಳು ಸರಾಗವಾಗಿ ನಿಮಗೆ ಆಗ್ತಾ ಹೋಗ್ತಾ ಇರುತ್ತೆ. ಜೊತೆಗೆ ನಿಮಗೆ ಲಗ್ನಾಧಿಪತಿ ಕೇತು ಜೊತೆಲಿ ಕೂತ್ಕೊಂಡಿರೋದ್ರಿಂದ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳು ಎದುರಿಸ್ಬೇಕಾಗಿ ಬರುತ್ತೆ. ಅದರಲ್ಲೂ ಕೂಡ ನಿಮ್ಗೆ ಏನಾದರೂ ಯುಟ್ರಸ್ ಪ್ರಾಬ್ಲಮ್ ಬರೋದು ಮತ್ತು ಗುಪ್ತಾಂಗಗಳಲ್ಲಿ ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ನೀವು ಮೊದಲೇ ಈ ಥರ ಸಮಸ್ಯೆಗಳು ಬಂದರೆ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಪ್ರಿಕಾಷನ್ ತಗೊಳ್ಳಿ. ಇಲ್ಲಾಂದರೆ ಮೇಜರ್ ಪ್ರಾಬ್ಲಮ್ಗಳಾಗಿ ಅದನ್ನು ಸಾಲ್ವ್ ಮಾಡೋದಕ್ಕೆ ತುಂಬಾ ಕಷ್ಟಪಡಬೇಕಾಗಿ ಬರುತ್ತೆ. ತಾಯಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಕಾಣಿಸ್ಕೊಳ್ಳುವಂಥದ್ದು. ಜೊತೆಗೆ ಭೂಮಿ ವ್ಯವಹಾರಗಳೇನಾದರೂ ನೀವು ಮಾಡ್ತಿದ್ದೀರಾ ಅಂದರೆ ಖಂಡಿತ ಭೂಮಿ ವ್ಯವಹಾರ ಅಂತೂ ಮಾಡೇ ಮಾಡ್ತೀರಾ, ಬಿಕಾಸ್ ನಿಮಗೆ ಕುಜ ಬೇರೆ ಲಗ್ನದಲ್ಲಿ ಕೂತ್ಕೊಂಡಿದ್ದಾನಲ್ವಾ. ಆದರೆ ಸ್ವಲ್ಪ ನಿಮಗೆ ಲಿಟಿಗೇಷನ್ಸ್ ಬರೋ ಚಾನ್ಸಸ್ ಇರುತ್ತೆ. ಅದನ್ನು ಒಂಚೂರು ಗಮನದಲ್ಲಿ ಇಟ್ಕೊಂಡು ಮುಂದುವರಿರಿ. ಇನ್ನು ನಿಮಗೆ ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಾಗುತ್ತೆ, ಬಿಕಾಸ್ ಗುರು ದೃಷ್ಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಕೂಡ ಹುಡ್ಕೊಂಡು ಬರ್ತಾ ಇರುತ್ತೆ. ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತೀರಾ, ಇದರಿಂದ ಒಳ್ಳೆ ಲಾಭನೂ ಕೂಡ ನಿರೀಕ್ಷೆ ಮಾಡಬಹುದು. ನಿಮಗೆ ನೋಡಿ ಶನಿ ದೃಷ್ಟಿ ಲಗ್ನದ ಮೇಲೆ ಬಿದ್ದು ಸಣ್ಣ ಪುಟ್ಟ ಏನು ಲೇಜಿನೆಸ್ಸು, ಅಯ್ಯೋ ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ ಲೇಜಿನೆಸ್ ಇದ್ದರೂ ಕೂಡ ಉತ್ತಮವಾದ ಲಾಭನ ನಿರೀಕ್ಷೆ ಮಾಡ್ಬೋದು. ಲಾಭದಲ್ಲಿ ಡಬಲಿಂಗ್ ಕೂಡ ನಿಮ್ಗೆ ಆಗ್ತಿರುತ್ತೆ, ಬಿಕಾಸ್ ಗುರುದೃಷ್ಟಿ ಕೂಡ 11ನೇ ಮನೆ ಮೇಲೆ ಬಿದ್ದಿದೆ ಅಲ್ವಾ. ಈ ಕಾರಣಕ್ಕೋಸ್ಕರ ಪರಿಹಾರ ಏನು ಮಾಡ್ಕೋಬೇಕು ಅಂತಂದರೆ ನೋಡಿ, ಮೊದಲನೇದಾಗಿ ನೀವು ಕುಜಗ್ರಹದ ಆರಾಧನೆ ಮಾಡ್ಕೊಳ್ಳೋದು, ಅಂದರೆ ಕುಜ ಗಾಯತ್ರಿ ಮಂತ್ರನ ಪಠನೆ ಮಾಡೋದು. ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತೊಗರಿ ಬೇಳೆನ ದಾನ ಮಾಡಿ, ಅಂದರೆ ನೀಡ್ಫುಲ್ ಪೀಪಲ್ಗೆ ಕೊಡಿ. ಇನ್ನು ನಿಮಗೆ ಶುಕ್ರವಾರದ ದಿವಸ ಅಂದರೆ ಪ್ರತಿ ದಿನಾನೂ ಕೂಡ ಲಕ್ಷ್ಮೀ ಅಷ್ಟೋತ್ರ ಹೇಳ್ಕೊಳ್ಳೋ ಅಂಥದ್ದು. ಶುಕ್ರವಾರದ ದಿವಸ ಮಲ್ಲಿಗೆ ಹೂವು ಅಥವಾ ಕಮಲದ ಹೂವನ್ನ ಲಕ್ಷ್ಮಿಗೆ ಅರ್ಪಿಸುವಂಥದ್ದು. ಬಿಳಿ ಪದಾರ್ಥಗಳು ಅಂದರೆ ಅಕ್ಕಿ ಆಗಿರ್ಬೋದು ಅಥವಾ ಹಾಲು, ಮೊಸರು, ಸಕ್ಕರೆ ಇಂಥದ್ದನ್ನು ಶುಕ್ರವಾರದ ದಿವಸ ನೀಡ್ಫುಲ್ ಪೀಪಲ್ಗೆ ಡೊನೇಟ್ ಮಾಡೋದ್ರಿಂದ ನಿಮಗಾಗ್ತಿರೋಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಖಂಡಿತವಾಗ್ಲೂ ನೀವು ದೂರ ಆಗ್ಬೋದು. ಇನ್ನು ಮಿಥುನ ರಾಶಿಯವರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದಾಗ ನೋಡಿ, ಮಿಥುನ ರಾಶಿಯವರಿಗೆ ಗುರುಬಲ ಬಂದಿರೋದು ನಿಜ, ಆದರೆ ಗುರು ಹಸ್ತಂಗತನಾಗಿದ್ದಾನೆ. ಈ ಸಮಯಗಳಲ್ಲಿ ಮದುವೆ ಮಾಡೋದಾಗಿರ್ಬೋದು ಅಥವಾ ಏನದು ಎಂಗೇಜ್ಮೆಂಟು ಈ ಥರದ್ದು ಯಾವುದೇ ಶುಭ ಕಾರ್ಯಗಳನ್ನ ಮಾಡದಿದ್ರೇ ಒಳ್ಳೆಯದು. ಯಾಕಂದರೆ ಗುರು ತುಂಬ ಮುಖ್ಯ ಆಗಿರ್ತಾನೆ ಯಾವುದೇ ಶುಭ ಕಾರ್ಯಗಳನ್ನ ಮಾಡೋದಕ್ಕೆ. ಗುರುನೇ ಹಸ್ತಂಗತನಾಗಿದ್ದಾಗ ಯಾವುದೇ ಶುಭ ಕಾರ್ಯಗಳನ್ನ ಮಾಡದೇ ಇದ್ರೇ ಒಳ್ಳೆಯದು. ಆದರೆ ಫಲಗಳಲ್ಲಿ ನಿಮ್ಗೆ ಯಾವುದೇ ವ್ಯತ್ಯಾಸಗಳಾಗೋದಿಲ್ಲ. ಅಂದರೆ ನಿಮಗೆ ಏನೇನು ಗುರು ದೃಷ್ಟಿಯಿಂದ ಫಲಗಳು ಸಿಗ್ತಾ ಇದೆ ಅದಂತೂ ಖಂಡಿತವಾಗ್ಲೂ ಸಿಗುತ್ತೆ. ಈ ಟೈಮಲ್ಲಿ ಮಾತ್ರ ಶುಭ ಕಾರ್ಯಗಳಿಂದ ಸ್ವಲ್ಪ ದೂರ ಇರಿ. ಅಂದರೆ ಹಸ್ತಂಗತನಿಂದ ಮತ್ತೆ ಈಚೆ ಬಂದಾದಮೇಲೆ ನೀವು ಶುಭ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ಬೋದು. ಇನ್ನು ಸೂರ್ಯನ ಪ್ರಭಾವ ನಿಮಗೆ 2ನೇ ಮನೇಲಿರೋದ್ರಿಂದ ಗೌರ್ಮೆಂಟಿಂದ ಆಗಬೇಕಾಗಿರೋ ಕೆಲಸಗಳು ಸರಾಗವಾಗುತ್ತೆ. ಅಥವಾ ಏನಾದರೂ ಗೌರ್ಮೆಂಟ್ ಜಾಬ್ಗೆ ಪ್ರಯತ್ನ ಪಡ್ತಾ ಇದ್ದರೆ ಅದು ಕೂಡ ಆಗುತ್ತೆ. ನಿಮಗೆ ಹಣಕಾಸಿನ ಅಭಿವೃದ್ಧಿನೂ ತುಂಬ ಚೆನ್ನಾಗಾಗತ್ತೆ. ಆದರೆ ಒಂದು ಸಮಸ್ಯೆ ಏನು ಅಂತಂದರೆ ಮಾತನ್ನ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಬೇಕಾಗತ್ತೆ. ತುಂಬ ರ್ಯಾಶಾಗಿ ಮಾತಾಡುವಂಥದ್ದು, ಇದರಿಂದ ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳನ್ನ ತರೋದು ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಮತ್ತು ನಿಮಗೆ ನೋಡಿ, ಭೂಮಿ ಏನಾದರೂ ವ್ಯವಹಾರಗಳು ಮಾಡ್ತಾ ಇದ್ದರೆ ಸ್ವಲ್ಪ ಲಿಟಿಗೇಷನ್ಸ್ ಬರೋ ಚಾನ್ಸಸ್ ಇರುತ್ತೆ, ಅಥವಾ ಏನಾದರೂ ಒಂದು ಕ್ವೈರೀಸ್ ಬರೋ ಚಾನ್ಸಸ್ ಇರುತ್ತೆ. ನೋಡ್ಕೊಳ್ಳಿ, ಇವಾಗ ಏನಾದರೂ ಈ ವಾರದಲ್ಲಿ ಭೂಮಿ ಏನಾದರೂ ತೊಗೋಬೇಕು ಮಾರಬೇಕು ಅಂದ್ಕೊಂಡಿದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಇನ್ನು ನಿಮಗೆ ಕೆಲಸದ ಆಪರ್ಚುನಿಟೀಸ್ಗಳಂತೂ ಇನ್ಮೇಲೆ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಸ್ವಲ್ಪ ಸಮಸ್ಯೆಗಳಿದ್ದರೂ ಕೂಡ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಖಂಡಿತ ಕೆಲಸದಲ್ಲಿ ನಿಮಗೆ ಇನ್ಮೇಲೆ ಆಪರ್ಚುನಿಟೀಸ್ ಬರುವಂಥದ್ದು, ಸ್ವಲ್ಪ ಕೆಲಸನೂ ತುಂಬ ಚೆನ್ನಾಗಿ ಮಾಡೋದು, ಅದರಿಂದ ಒಳ್ಳೆ ಲಾಭನೂ ಕೂಡ ನೀವು ತೊಗೊಳಕ್ಕೆ ಶುರು ಮಾಡ್ತೀರಾ. ಇನ್ನು ನಿಮಗೆ ರಾಹುನು ಕೂಡ ಏನು 9ನೇ ಮೇಲೆ ಕೂತಿರೋದ್ರಿಂದ ತಂದೆ ಆರೋಗ್ಯಕ್ಕಷ್ಟು ಅಲ್ಲದೆ ಹೋದರೂ ಒಳ್ಳೇದಲ್ಲದೆ ಹೋದರೂ ಕೂಡ ಏನು ಆಪರ್ಚುನಿಟೀಸ್ ಅಂತೂ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಭಾಗ್ಯ ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರೋಂಥದ್ದು. ಆದರೆ ಯೋಚನೆ ಮಾಡಿ ನಿರ್ಧಾರ ತಗೋಬೇಕಾಗುತ್ತೆ. ಯಾಕಂದರೆ ರಾಹು ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಹ್ಯೂಜಾಗಿ ಕೊಡ್ತಾ ಇರ್ತಾನೆ. ನಮಗೆ ಗೊತ್ತಿರೋದಿಲ್ಲ, ಆ ಕೆಲಸಕ್ಕೆ ನಾವು ಕೈ ಇಟ್ಟಾಗೆ ಗೊತ್ತಾಗುತ್ತೆ ಅದು ತಪ್ಪಾಗಿದೆಯಾ ಸರಿಯಾಗಿದೆಯಾ ಅಂತ. ಅದನ್ನು ನೋಡಿಕೊಂಡು ನಿರ್ಧಾರಗಳನ್ನ ತಗೊಳ್ಳಿ. ಇನ್ನು ನಿಮಗೆ ಕೇತು ಮತ್ತು ಶುಕ್ರ 3ನೇ ಮೇಲೆ ಕೂತ್ಕೊಂಡಿರೋದ್ರಿಂದ ಧೈರ್ಯ ಏನೋ ತುಂಬ ಜಾಸ್ತಿ ಇರುತ್ತೆ. ಧೈರ್ಯವಾಗಿ ಕೆಲಸ ಏನೋ ಮಾಡ್ತಾ ಇರ್ತೀರ, ಆದರೆ ನಿಮ್ಮ ಸಿಬ್ಲಿಂಗ್ಸಿಂದ ಆಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರಿಂದ ಆಗಿರ್ಬೋದು ಕೆಲವೊಂದು ಸಮಸ್ಯೆಗಳು ಬರೋ ಸಾಧ್ಯತೆ ಇರುತ್ತೆ. ಅಥವಾ ಅವ್ರ ಜೊತೆ ಜಗಳಗಳು ಮಾಡ್ಕೊಳ್ಳೋದು, ಅವರಿಂದ ದೂರ ಆಗೋದು ಸಾಧ್ಯತೆಗಳು ಕೂಡ ಇರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ನೋಡಿಕೊಂಡು ಡಿಸಿಷನ್ ತಗೊಳ್ಳಿ. ಇನ್ನು ನಿಮಗೆ ನೋಡಿ, ಶುಕ್ರ ಏನು ಕೇತು ಒಟ್ಟಿಗೆ ಕೂತ್ಕೊಂಡಿರೋದ್ರಿಂದ ಕೆಲವೊಂದು ಗುಪ್ತಾಂಗ ಸಮಸ್ಯೆಗಳಾಗಿರ್ಬೋದು ಅಥವಾ ಯುಟ್ರಸ್ ಪ್ರಾಬ್ಲಮ್ ಆಗಿರ್ಬೋದು, ಸಣ್ಣ ಪುಟ್ಟ ಮೈಯಲ್ಲಿ ಗಂಟುಗಳಾಗಿ ಅದೇನಾದರೂ ಆಪ್ರೇಷನ್ಗಳಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಜೊತೆಗೆ
ಬುಧ ನಿಮಗೆ ಲಗ್ನದಲ್ಲೇ ನಿಮ್ಮ ಲಗ್ನಾಧಿಪತಿ ಇದ್ದರೂ ಕೂಡ ಕಂಬಸ್ಟ್ ಆಗಿ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಸ್ವಲ್ಪ ಕನ್ಫ್ಯೂಷನು, ಏನು ಕೆಲಸ ಮಾಡಬೇಕು, ಏನು ಬಿಡಬೇಕು, ಮತ್ತು ತುಂಬಾ ನಿಮಗೆ ಮೈಂಡ್ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಈ ಮಾಡಲಾ ಬೇಡವಾ, ಹೋಗ್ಲಾ ಬೇಡವಾ, ಆಪರ್ಚುನಿಟೀಸ್ ಇದೆ ತಗೊಳ್ಳಾ ಬೇಡವಾ, ಇದರಲ್ಲೇ ಕೆಲವು ಅವಕಾಶಗಳನ್ನು ಕೂಡ ನೀವು ಮಿಸ್ ಮಾಡ್ಕೊಂಡ್ಬಿಡ್ತೀರಾ. ಸೊ ಪರಿಹಾರ ಏನು ಮಾಡ್ಕೋಬೇಕು ನೀವು ಅಂತ ನೋಡಿದಾಗ, ಮೊದಲನೇದಾಗಿ ನಿಮ್ಮ ರಾಶಾಧಿಪತಿಗೆ ಪರಿಹಾರ ಮಾಡ್ಕೊಳ್ಳಿ. ಅಂದರೆ ಬುಧ ಗ್ರಹಕ್ಕೆ ಬುಧ ಗಾಯತ್ರಿ ಮಂತ್ರನ ಪಠನೆ ಮಾಡುವಂಥದ್ದು, ವಿಷ್ಣು ಸಹಸ್ರನಾಮನ ಕೇಳೋದು ಅಥವಾ ಹೇಳ್ಕೊಳ್ಳೋವಂಥದ್ದು, ಅವಶ್ಯಕತೆ ಅಂದರೆ ನೀಡ್ಫುಲ್ ಪೀಪಲ್ಗೆ ಹೆಸರು ಕಾಳನ್ನ ಬುಧವಾರ ದಿವಸ ಡೊನೇಟ್ ಮಾಡುವಂಥದ್ದು, ಪಕ್ಷಿಗಳಿಗೆ ಕಾಳು ಹಾಕುವಂಥದ್ದು, ಇದಿಷ್ಟನ್ನು ಮಾಡ್ಕೊಳ್ಳಿ. ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡ್ಕೊಳ್ಳಿ. ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡ್ಕೊಂಡು ಬನ್ನಿ. ತೊಗರಿಬೇಳೆನ ದಾನ ಮಾಡಿ. ಇದಿಷ್ಟೇ ಸಾಕು, ನಿಮಗೆ ಬರ್ತಿರೋಂಥ ನೆಗೆಟಿವಿಟಿನ ಕಮ್ಮಿ ಮಾಡ್ಕೊತ ಹೋಗ್ಬೋದು. ಇನ್ನು ಕಟಕ ರಾಶಿಯವರಿಗೆ ಈ ವಾರದ ಫಲಗಳು ಯಾವ ರೀತಿ ಇರುತ್ತೆ ಅಂತ ನೋಡಿದಾಗ, ನೋಡಿ, ಕಟಕ ರಾಶಿಯವರಿಗೆ ಲಗ್ನದಲ್ಲೇ ಸೂರ್ಯನ ಸಂಚಾರ ಇರೋದ್ರಿಂದ ನಿಮಗೆ ಗೌರ್ಮೆಂಟಿಂದ ಆಗಬೇಕಾಗಿರೋ ಇಷ್ಟು ದಿವಸ ನೋಡಿ ಸ್ವಲ್ಪ ನೆಗೆಟಿವಿಟಿ ಇತ್ತು. ಅಂದರೆ ಸೂರ್ಯ 12ರಲ್ಲಿದ್ದ, ಸ್ವಲ್ಪ ಕಷ್ಟ ಆಗ್ತಾ ಇತ್ತು ನಿಮಗೆ ಕೆಲಸಗಳು ಮಾಡೋದಕ್ಕೆ, ಅಥವಾ ಏನಾದರೂ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಕ್ವೈರೀಸ್ ಬರೋದು, ಲೇಟ್ ಆಗೋದು, ನಿಧಾನ ಆಗೋದು, ಸೈನ್ಗಳಾಗ್ತಿಲ್ಲ, ಈ ರೀತಿ ಸಮಸ್ಯೆ ಇತ್ತು. ಇನ್ಮೇಲೆ ಕೆಲಸಗಳು ಈಸಿಯಾಗಿ ಆಗೋಕ್ಕೆ ಶುರುವಾಗುತ್ತೆ. ಇದು ಸಮಯ ಚೆನ್ನಾಗಿದೆ. ಈ ಸಮಯದಲ್ಲಿ ಕೆಲಸಗಳನ್ನ ಮಾಡ್ಕೊಳ್ಳಿ. ನೀವೇನಾದರೂ ಗೌರ್ಮೆಂಟ್ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಅದಕ್ಕೂ ಕೂಡ ಒಳ್ಳೆ ಸಮಯ ಆಗಿರುತ್ತೆ. ಆದರೆ ನಿಮಗೆ ಸೂರ್ಯ ಲಗ್ನದಲ್ಲಿರೋದ್ರಿಂದ ಕೋಪ ತಾಪಗಳು ಜಾಸ್ತಿ ಆಗಿರುತ್ತೆ. ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ನೋಡ್ಕೊಳ್ಳಿ, ಸ್ವಲ್ಪ ನೀರು ಜಾಸ್ತಿ ಕುಡೀರಿ. ಮತ್ತು ಕೋಪ ತಾಪ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಮೆಡಿಟೇಷನ್ ಮಾಡ್ಕೊಳ್ಳಿ. ಮುಖ್ಯವಾಗಿ ನಿಮಗೆ ಚಂದ್ರ ಅಧಿಪತಿ ಆಗಿರೋದ್ರಿಂದ ಮೂಡ್ ಕರೆಕ್ಟಾಗಿರೋದಿಲ್ಲ. ನಿಮಗೆ ಏನಾಗುತ್ತೆ, ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಒನ್ ಟೈಮ್ ತುಂಬ ಚೆನ್ನಾಗಿ ಒಳ್ಳೆ ಜೋವಿಯಲ್ಲಿ ಮೂಡಿದ್ರೆ ಇನ್ನೊಂದು ಟೈಮಲ್ಲಿ ತುಂಬಾ ನೀವು ಸ್ಯಾಡಾಗಿ ಕುತ್ಕೊಂಡ್ಬಿಡ್ತೀರಾ. ಸೊ ಹಾಗಾಗಿ ನೀವು ಆದಷ್ಟು ಮೆಡಿಟೇಷನ್ ಧ್ಯಾನ ಮಾಡ್ಕೊಳ್ಳೋದ್ರಿಂದ ಯಾವಾಗಲೂ ಒಂದೇ ಸ್ಥಿರತೆನ ನೀವು ಕಾಪಾಡ್ಕೋಬಹುದು. 11ನೇ ಮನೇಲಿ ಕುಜ ಇರೋದ್ರಿಂದ ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳಲ್ಲಿ ಯಶಸ್ಸನ್ನು ನೋಡ್ಬೋದು. ಏನೇ ಕೆಲಸಕ್ಕೆ ಕೈ ಇಟ್ಟರು ಕೂಡ ಅದರಲ್ಲಿ ನಿಮಗೆ ಗೆಲುವಾಗುತ್ತೆ. ಅಂದರೆ ಭೂಮಿ ತಗೊಳ್ಳೋದು, ಮಾರೋದು, ಅದರಲ್ಲಿ ಉತ್ತಮವಾದ ಫಲಗಳನ್ನ ಖಂಡಿತವಾಗ್ಲೂ ನೀವು ನಿರೀಕ್ಷೆ ಮಾಡ್ಬೋದು. ಗುರು ಹಸ್ತಂಗತನ ಆಗಿರೋದ್ರಿಂದ, ಗುರುಬಲ ಬಂದಿದೆ, ಗುರು ಹಸ್ತಂಗತನ ಆಗಿರೋದ್ರಿಂದ ಶುಭ ಕಾರ್ಯಗಳು ಮಾಡೋದಕ್ಕೆ ಒಳ್ಳೆ ಸಮಯ ಇದಾಗಿರಲ್ಲ. ಆದರೆ ಗುರುವಿನ ದೃಷ್ಟಿಯಿಂದ ಬರಬೇಕಾಗಿರೋ ಎಲ್ಲ ಲಾಭಗಳು ಕೂಡ ನಿಮಗೆ ಬರ್ತಾ ಇರುತ್ತೆ. ಅಂದರೆ 5ನೇ ಮನೆ ಮೇಲೆ ಗುರು ದೃಷ್ಟಿ ಇದೆ, ಅದರಿಂದ ನಿಮಗೆ ಏನು ಪ್ರೇಮಿಗಳ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲೂ ಗೌರವ ಪ್ರೀತಿ ಜಾಸ್ತಿ ಆಗುತ್ತೆ. 7ನೇ ಮನೆ ಮೇಲೆ ಕೂಡ ಇದೆ. ಇದು ಕೂಡ ನಿಮಗೆ ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗೋದು, ಪಾರ್ಟ್ನರ್ಶಿಪ್ಪಲ್ಲಿ ಗೆಲುವು ಸಿಗುವಂಥದ್ದು, ನಿಮ್ಮ ಕೆಲಸದಲ್ಲಿ ಒಂದು ಸ್ಥಿರತೆ ಬರುವಂಥದ್ದು ಎಲ್ಲನೂ ಖಂಡಿತ ನೀವು ನಿರೀಕ್ಷೆ ಮಾಡಬಹುದು. ಇನ್ನು ನಿಮಗೆ ನೋಡಿ, 9ನೇ ಮನೆಯಲ್ಲಿ ಶನಿ ಕುತ್ಕೊಂಡಿದ್ದು ನಿಮಗೆ ಭಾಗ್ಯಗಳಲ್ಲಿ ನಿಧಾನ ಆಗ್ತಾ ಇದ್ರೂ ಕೂಡ ಗುರು ದೃಷ್ಟಿ ಬಿದ್ದಿರೋದ್ರಿಂದ ಇನ್ನು ಮೇಲೆ ನಿಮ್ಮ ಅದೃಷ್ಟಕರವಾದ ಕೆಲಸಗಳನ್ನ ಮಾಡೋದಕ್ಕೆ ಅವಕಾಶ ಸಿಕ್ಕತ್ತೆ. ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತೀರಾ. ಅದರಿಂದ ಬರಬೇಕಾಗಿರೋ ಎಲ್ಲ ಲಾಭಗಳನ್ನೂ ಕೂಡ ನೀವು ತಗೊತಾ ಹೋಗ್ತೀರಾ. ಆದರೆ ಪರಿಹಾರ ಏನು ಮಾಡ್ಕೋಬೇಕು? ಇವಾಗ ಇಷ್ಟೆಲ್ಲ ಕೆಲವೊಂದು ಸಮಸ್ಯೆಗಳು ಇದೆ, ಕೆಲವೊಂದು ಒಳ್ಳೆಯದು ಆಗ್ತಿದೆ, ಕೆಟ್ಟದ್ದು ಆಗ್ತಿದೆ. ಇದಕ್ಕೆ ಪರಿಹಾರ ಏನು ಮಾಡ್ಕೋಬೇಕಂದಾಗ ನೋಡಿ, ಮೊದಲನೇದಾಗಿ ನೀವು ನಿಮ್ಮ ರಾಶ್ಯಾಧಿಪತಿ ಚಂದ್ರ ಆಗಿರೋದ್ರಿಂದ ಮೆಡಿಟೇಷನ್ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಪ್ರತಿ ಸೋಮವಾರದ ದಿವಸ ಶಿವನ ದೇವಸ್ಥಾನಕ್ಕೆ ಹೋಗಿ ಜಲಾಭಿಷೇಕನ ಕುತ್ಕೊಂಡು ನೋಡಿ. ಅದು ಕೂಡ ನಿಮಗೆ ಸ್ಥಿರತೆನ ತೊಗೊಂಬಂದು ಕೊಡುತ್ತೆ, ನಿಮ್ಮ ಮೈಂಡ್ಗೆ ಕಾಮ್ನೆಸ್ನ ತೊಗೊಂಬಂದು ಕೊಡುತ್ತೆ. ಜೊತೆಗೆ 2ನೇ ಮನೇಲಿ ಕೇತು ಇರೋದ್ರಿಂದ ಗಣಪತಿ ಧ್ಯಾನ ಮಾಡುವಂಥದ್ದು, ಅಥವಾ ಬೀದಿ ನಾಯಿಗಳಿಗೆ ಆಹಾರ ಹಾಕೋದು, ಅದು ಕೂಡ ನಿಮಗೆ ಒಳ್ಳೆ ಶಕ್ತಿನ ತೊಗೊಂಬಂದು ಕೊಡುತ್ತೆ. ಇದಿಷ್ಟನ್ನು ಮಾಡ್ಕೊಳ್ಳಿ ಸಾಕು, ಬರುವಂಥ ಕೆಲವು ಸಮಸ್ಯೆಗಳಿಂದ ಖಂಡಿತ ನೀವು ದೂರ ಆಗ್ಬೋದು. ಇನ್ನು ಸಿಂಹ ರಾಶಿನಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಗಳು ಯಾವ ರೀತಿ ಇರುತ್ತೆ ಅಂತ ನೋಡಿದಾಗ, ನೋಡಿ, ಸಿಂಹ ರಾಶಿಯವರಿಗೆ ಲಗ್ನದಲ್ಲೇ ಕೇತು ಮತ್ತು ಶುಕ್ರನ ಒಂದು ಸಮಾಗಮ ಇದೆ. ಮೂಳೆಗೆ ಸಂಬಂಧಪಟ್ಟಿರೋ ಕೆಲವು ಸಮಸ್ಯೆಗಳು ಬರುವಂಥದ್ದು ಅಥವಾ ಡೆಂಟಲ್ ಪ್ರಾಬ್ಲಮ್ಸ್ ಬರೋ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಶುಕ್ರ ಲಗ್ನದಲ್ಲೇ ಇರೋದ್ರಿಂದ ಒಂದು ಸ್ವಲ್ಪ ಹ್ಯಾಪಿಯಾಗಿರಬೇಕು ಅಂತ ಅನ್ಕೊತೀರಾ, ಅಥವಾ ಸ್ವಲ್ಪ ಲಕ್ಸುರಿ ಐಟಮ್ಸ್ನ ತೊಗೊಳ್ಳೋ ಅಂಥದ್ದು, ಯಾವಾಗಲೂ ಮೇಕಪ್ ಮಾಡ್ಕೋಬೇಕು, ಸ್ವಲ್ಪ ನಾನು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಆಲೋಚನೆ ಕೂಡ ಬರುತ್ತೆ. ಆದರೆ ನಿಮ್ಮ ಲಗ್ನಾಧಿಪತಿ 12ನೇ ಮನೆಗೆ ಬಂದಿರೋದ್ರಿಂದ, ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಹಣಕಾಸು ತುಂಬ ಖರ್ಚಾಗುವಂಥದ್ದು, ಅಥವಾ ಏನೋ ಮನಸ್ಥಿತಿ ಸರಿಗಿಲ್ಲ, ಏನೋ ಒಂದು ಹ್ಯಾಪಿನೆಸ್ ಇಲ್ಲ, 1 ತಿಂಗಳುಗಳ ಕಾಲ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಎಸ್ಪೆಷಲಿ ಈ ಸಿಂಹ ರಾಶಿನಲ್ಲಿ ಬಂದು ಆಲ್ಮೋಸ್ಟ್ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಗೌರ್ಮೆಂಟ್ ಅಧಿಕಾರಿಗಳಾಗಿರ್ಬೋದು, ಸ್ವಂತ ಬಿಸ್ನೆಸ್ ಮಾಡ್ತಿರೋಂಥರಾಗಿರ್ಬೋದು, ಅದು ತುಂಬ ಹೈ ಪೊಸಿಷನಲ್ಲಿ ವರ್ಕ್ ಮಾಡ್ತಿರೋಂಥರಾಗಿರ್ಬೋದು ಜಾಸ್ತಿ ಇರ್ತೀರ. ಅವ್ರಿಗೆಲ್ಲ ಏನಾಗುತ್ತೆ ಅಂತಂದರೆ ಕೆಲವು ಸಮಸ್ಯೆಗಳು ಬರುವಂಥದ್ದು, ಗೌರ್ಮೆಂಟ್ ಅಧಿಕಾರಿಗಳಿಗಂತೂ ಏನಾದರೂ ಕ್ವೈರೀಸ್ ಬರುವಂಥದ್ದು, ಇವಾಗೇ ನಿಮಗೆ ಬೇಡ ಅನ್ನೋ ಜಾಗದಲ್ಲಿ ಟ್ರಾನ್ಸ್ಫರ್ ಮಾಡಿಬಿಡುವಂಥದ್ದು, ಮನಸ್ಥಿತಿ ಚೆನ್ನಾಗಿರೋದಿಲ್ಲ, ಹ್ಯಾಪಿನೆಸ್ ಇರೋದಿಲ್ಲ. ಸ್ವಲ್ಪ ಈ ಟೈಮಲ್ಲಿ ನೀವು ಒಂಚೂರು ತುಂಬಾ ನಿಮ್ಮ ಕೋಪನ ಕಂಟ್ರೋಲ್
ಕಂಟ್ರೋಲ್ ಮಾಡ್ಕೊಬೇಕಾಗಿ ಬರುತ್ತೆ. ಬರುವಂಥ ಎಲ್ಲ ಇದಕ್ಕೂ ಕೂಡ ನಿಮಗೆ ಧೈರ್ಯ ಜಾಸ್ತಿ ಇದೆ. ಹೌದು, ಏನೇ ಬಂದರೂ ಎಲ್ಲ ಎದುರಿಸ್ತೀರಾ. ಆದರೂ ಕೂಡ ಈ ಸಮಯದಲ್ಲಿ ಇಷ್ಟು ದಿವಸ ನಿಮ್ಗೊಂಥರ ತುಂಬ ಚೆನ್ನಾಗಿತ್ತು ಟೈಮು. ಇವಾಗ ಒಂದು ಸ್ವಲ್ಪ ನಿಮಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಾಗಲ್ಲ. ಯಾಕಂದರೆ ಆಲ್ರೆಡಿ ಗುರು ಕೂತ್ಕೊಂಡು ಖರ್ಚು ಜಾಸ್ತಿ ಆಗ್ತಿತ್ತು. ಜೊತೆಗೆ ಲಗ್ನಾಧಿಪತಿನೇ ಬಂದಿರೋದ್ರಿಂದ ಖರ್ಚು ಡಬಲ್ ಆಗ್ತಾ ಇರುತ್ತೆ. ಇನ್ಕಮಲ್ಲಿ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ. ಮನಸ್ಥಿತಿ ಚೇಂಜ್ ಆಗಿಬಿಡುತ್ತೆ. ಕೋಪ ತಾಪಗಳು ಜಾಸ್ತಿ ಆಗುತ್ತೆ. ದಯವಿಟ್ಟು ಮೆಡಿಟೇಷನ್ ಮಾಡಿ. ಪ್ರತಿದಿನ ಒಂದು 10 ನಿಮಿಷ ಮೆಡಿಟೇಷನ್ ಮಾಡ್ಕೊಳ್ಳಿ. ಸ್ವಲ್ಪ ಕಾಮ್ನೆಸ್ನ ತಗೊಳ್ಳಿ. ಯೋಚನೆ ಮಾಡಿ ಡಿಸಿಷನ್ನ ನಿರ್ಧಾರಗಳನ್ನ ತಗೊಳ್ಳಿ. ಇವಾಗ ಸ್ವಲ್ಪ ಸಮಯ ಚೆನ್ನಾಗಿಲ್ಲದೆ ಇರೋದ್ರಿಂದ ಯಾವುದೇ ರೀತಿಯಾದ ಇನ್ವೆಸ್ಟ್ಮೆಂಟ್ನ ಮಾಡೋಕ್ಕೆ ಹೋಗಬೇಡಿ. ಏನು ಕೆಲಸಗಳಿದೆ ಅದನ್ನು ಮಾತ್ರ ಮೂವ್ ಮಾಡ್ಕೊಂಡೋಗಿ ನಡೆಸ್ಕೊಂಡೋಗಿ. ಆದರೆ ನಿಮಗೆ ನೋಡಿ, ಕುಜ ನಿಮಗೆ 9ನೇ ಮೇಲೆ ಕೂತಿರೋದ್ರಿಂದ ಭೂಮಿಯಿಂದ ಒಳ್ಳೆ ಲಾಭ ತಂದು ಕೊಡ್ತಾನೆ. ಆದರೂ ಕೂಡ ಇವಾಗ ಸಮಯ ಚೆನ್ನಾಗಿಲ್ಲದೆ ಇರೋದ್ರಿಂದ ಕೊಡೋದು ತಗೊಳ್ಳೋದು ವ್ಯವಹಾರ ಏನಾದರೂ ಮಾಡ್ತಾ ಇದ್ರೆ, ಲಿಟಿಗೇಷನ್ಸ್ ಏನಾದರೂ ಬರುತ್ತಾ, ಪೇಪರ್ಸ್ ಕರೆಕ್ಟಾಗಿದೆ ಎಲ್ಲ ಚೆಕ್ ಮಾಡಿಕೊಂಡು ಸ್ವಲ್ಪ ಕೇರ್ಫುಲ್ಲಾಗಿ ಹೆಜ್ಜೆ ಇಡಬೇಕಾಗತ್ತೆ. ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ ವೈಮನಸ್ಸು ಜಾಸ್ತಿ ಆಗೋ ಸಾಧ್ಯತೆಗಳಿರುತ್ತೆ. ಇವಾಗ ನಿಮಗೆ ಟೈಮ್ ಬೇರೆ ಚೆನ್ನಾಗಿಲ್ಲದೆ ಇರೋದ್ರಿಂದ ನಿಮಗೆ ತುಂಬ ಫ್ರಸ್ಟ್ರೇಷನ್ ಇರುತ್ತೆ. ಯಾರೇ ಮಾತಾಡ್ಸಿದ್ರು ಕೂಡ ಅವ್ರ ಮೇಲೆ ಜಗಳ ಮಾಡೋಣ ಅನ್ನೋಷ್ಟು ಮನಸ್ಥಿತಿ ನಿಮಗೆ ಕೆಟ್ಟಿರುತ್ತೆ. ಸೊ ಅದಕ್ಕಾಗಿ ನಿಮ್ಗೆ ಏನಾಗುತ್ತೆ, ಯಾರೇನೇ ಕೇಳಿದ್ರು ಕೂಡ ಸ್ವಲ್ಪ ಕೋಪ ಜಾಸ್ತಿ ಆಗಿಬಿಡುತ್ತೆ. ದಯವಿಟ್ಟು ಯಾರ ಮನೇಲಿ ಸಿಂಹರಾಶಿಯವರಿದ್ದಾರೋ ಅವ್ರ ಮನೆಯವರು ಕೂಡ ಅವ್ರನ್ನ ಅರ್ಥ ಮಾಡಿಕೊಂಡು ಸ್ವಲ್ಪ ಈ ಸಮಯ ಚೆನ್ನಾಗಿಲ್ಲ ಅಂತ ಅವ್ರ ಪಾಡಿಗೆ ಅವ್ರನ್ನ ಇರೋದಕ್ಕೆ ಬಿಟ್ಬಿಡಿ. ಯಾವುದಕ್ಕೂ ಕೆದಕಕ್ಕೆ ಹೋಗಬೇಡಿ. ಸಮಯ ಚೆನ್ನಾಗಿಲ್ಲ ಅಂದಾಗ ಆಳ್ಗೊಂದು ಕಲ್ಲು ಅಂತ ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಆವಾಗ ಇನ್ನೊಂದಷ್ಟು ನೋವನ್ನ ಅನುಭವಿಸ್ಬೇಕಾಗಿ ಬರುತ್ತೆ. ಒಳ್ಳೇದಾಗಬೇಕು ಅಂತಂದರೆ ಕೆಲವೊಂದು ನಾನು ರೆಮಿಡೀಸ್ನು ಕೂಡ ಹೇಳ್ಕೊಡ್ತೀನಿ. ಆ ರೆಮಿಡೀಸ್ನ ಮಾಡ್ಕೊಳ್ಳಿ. ಅಯ್ಯೋ ಈ ರೀತಿ ಆಗೋಯ್ತಲ್ಲ ಏನು ಮಾಡೋದು ಅಂತ ತುಂಬಾ ಕಂಗಾಲಾಗುವಂಥ ಅವಶ್ಯಕತೆ ಇಲ್ಲ. ಪರಿಹಾರ ಏನು ಮಾಡ್ಕೋಬೇಕು, ಸ್ವಲ್ಪ ಸಮಸ್ಯೆ ಜಾಸ್ತಿನೇ ಇದೆ ಅಲ್ವಾ ಅಂತ ನೋಡಿದ್ರೆ, ಮೊದಲನೇದಾಗಿ ನೀವು ಪ್ರತಿದಿನವೂ ಕೂಡ ಸೂರ್ಯನಿಗೆ ಅರ್ಘ್ಯ ಕೊಟ್ಟು, ಸೂರ್ಯೋದಯಕ್ಕೆ ಮುಂಚೆ ಎದ್ದೇಳಿ ಸೂರ್ಯನಿಗೆ ಅರ್ಘ್ಯ ಕೊಡಿ. ಆದಿತ್ಯ ಹೃದಯನ ಪಾರಾಯಣ ಮಾಡ್ಕೊಳ್ಳಿ. ಸೂರ್ಯ ದೇವನಿಗೆ ಯಾವಾಗಲೂ ಪ್ರೇಯರ್ ಮಾಡ್ಕೊಳ್ಳಿ. ಗೋಧಿ ಹಸಿಟ್ಟನ್ನ ಭಾನುವಾರದ ದಿವಸ ನೀಡ್ಫುಲ್ ಪೀಪಲ್ಗೆ ಡೊನೇಟ್ ಮಾಡಿ. ಇದು ಖಂಡಿತ ನಿಮಗೆ ಒಳ್ಳೆ ಪುಣ್ಯನ ತೊಗೊಂಬಂದು ಕೊಡುತ್ತೆ. ತಂದೆಗೆ ಹತ್ರ ಆಶೀರ್ವಾದ ತಗೊಳ್ಳಿ. ತಂದೆನ ಪ್ರೀತಿಯಿಂದ ನೋಡ್ಕೊಳ್ಳಿ. ಅವ್ರಿಗೇನು ಅವಶ್ಯಕತೆ ಇದೆ, ಏನು ಬೇಕು ಅನ್ನೋದನ್ನ ಕೊಟ್ಟು ಅವ್ರ ಆಶೀರ್ವಾದನ ಪ್ರತಿದಿನ ತೊಗೊತಾ ಇರಿ. ಅದು ಕೂಡ ನಿಮಗೆ ಸೂರ್ಯನಿಂದ ಆಗ್ತಾ ಇರೋಂಥ ಏನು ಈ ಸಮಸ್ಯೆನ ಸ್ವಲ್ಪನೇ ನಿಮಗೆ ರೆಡ್ಯೂಸ್ ಮಾಡ್ತಾ ಹೋಗ್ತಾ ಇರುತ್ತೆ. ಇದು ಒಂದೇ ನಿಮಗೆ ಪರಿಹಾರ. ಇದೊಂದು ಮಾಡಿಕೊಂಡ್ರೆ ಸಾಕು. ನಿಮಗೆ ಈ ವಾರದಲ್ಲಿ ಆಗುವಂಥ ಎಲ್ಲ ಮೇಜರ್ ಸಮಸ್ಯೆಗಳಿಂದ ಸ್ವಲ್ಪನಾದರೂ ನೀವು ರಿಲ್ಯಾಕ್ಸೇಷನ್ ತಗೋಬೋದು. ಇನ್ನು ಕನ್ಯಾ ರಾಶಿಯವರಿಗೆ ಈ ವಾರದ ಫಲಗಳು ಹೇಗಿದೆ ಅಂತ ನೋಡೋಕೆ ಬಂದಾಗ ನೋಡಿ, ಆಲ್ರೆಡಿ ನಿಮಗೆ ಗುರುಬಲ ಇರೋದಂತೂ ನಿಜ. ಅಂದರೆ ಗುರು ಹಸ್ತಂಗತನಾಗಿರೋದ್ರಿಂದ ಯಾವುದೇ ರೀತಿಯಾದ ಶುಭ ಕಾರ್ಯಗಳನ್ನ ಮಾಡಬಾರ್ದು ಈ ವಾರ. ಈ ಒಂದು ಗುರು ಹಸ್ತಂಗತನಿಂದ ಈಚೆ ಬರೋವರೆಗೂ ಕೂಡ ಯಾವುದೇ ಶುಭ ಕಾರ್ಯಗಳನ್ನ ಮಾಡಬಾರ್ದು. ಹಾಗೆ ಸೂರ್ಯನು ನಿಮಗೆ 11ಕ್ಕೆ ಬಂದಿರೋದ್ರಿಂದ ಗೌರ್ಮೆಂಟಿಂದ ಆಗಬೇಕಾಗಿರುವಂಥ ಕೆಲಸಗಳೆಲ್ಲ ಸರಾಗವಾಗಿ ಆಗ್ತಾ ಇರುತ್ತೆ. ಗೌರ್ಮೆಂಟ್ ಕೆಲಸದಲ್ಲಿ ನೀವು ವರ್ಕ್ ಮಾಡ್ತಿದ್ದೀರಾ, ಗೌರ್ಮೆಂಟ್ ಕೆಲಸದಲ್ಲಿ ಇದ್ದೀರಾ ಅಂತಂದರೆ ಇನ್ನೂ ಒಳ್ಳೆ ಲಾಭಗಳನ್ನ ನೋಡ್ಬೋದು ನೀವು. ಅಥವಾ ಕೆಲಸಗಳು ಬೇಗ ಆಗುತ್ತೆ. ಏನೋ ಒಂದು ನಿಮ್ಮದು ಭೂಮಿ ವಿಚಾರದಲ್ಲೋ ಇನ್ನೊಂದು ಕೆಲಸದ ವಿಚಾರದಲ್ಲೋ ಏನೋ ಸ್ಟಕ್ ಆಗಿತ್ತು, ಗೌರ್ಮೆಂಟಿಂದ ಕೆಲಸಗಳಾಗಬೇಕು ಅಂದರೆ ಇನ್ನು ಮೇಲೆ ನಿಮಗೆ ಕೆಲಸಗಳು ಸುಲಭವಾಗಿ ಸರಾಗವಾಗಿ ಆಗೋಕ್ಕೆ ಶುರು ಆಗುತ್ತೆ. ಜೊತೆಗೆ ನಿಮಗೆ ಲಗ್ನಾಧಿಪತಿ ಆಗಿರುವಂತಹ ಬುಧ ಗ್ರಹ ಕಂಬಸ್ಟ್ ಆಗಿರೋದು, ರೆಟ್ರೋಗ್ರೇಡ್ ಆಗಿರೋದು, ಇದರಿಂದ ಸ್ವಲ್ಪ ನಿಮಗೆ ಡಿಸಿಷನ್ ಕರೆಕ್ಟಾಗಿ ತೊಗೊಳಕ್ಕಾಗೋದಿಲ್ಲ. ಸ್ವಲ್ಪ ಈ ಕೆಲಸ ಮಾಡಲ ಆ ಕೆಲಸ ಮಾಡಲ, ಯಾವ್ದು ಮಾಡಲಿ ಯಾವ್ದು ಬಿಡಲಿ ಅನ್ನೋ ಕನ್ಫ್ಯೂಷನ್ ಬೇರೆ ಜಾಸ್ತಿ ಆಗಿರುತ್ತೆ. ಅದಕ್ಕಾಗಿ ನಿಮಗೆ ಮತ್ತೆ ನಿದ್ದೆ ಬೇರೆ ಕರೆಕ್ಟಾಗಿ ಬರಲ್ಲ. ಬಿಕಾಸ್ ಕೇತು ಮತ್ತು ಶುಕ್ರ 12ರಲ್ಲಿ ಇರೋದ್ರಿಂದ ನಿದ್ದೆ ಸರಿಗಿರೋದಿಲ್ಲ. ಸ್ಲೀಪ್ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಸ್ವಲ್ಪ ಲೇಜಿನೆಸ್ಸು ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಇದೆಲ್ಲದಕ್ಕೂ ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತಂದರೆ, ಮೊದಲನೇದಾಗಿ ನೀವು ಶನಿ ಗ್ರಹದ ಬೀಜ ಮಂತ್ರನ ಪಠನೆ ಮಾಡ್ಕೊಳ್ಳೋದು ಅಥವಾ ಶನಿ ಗಾಯತ್ರಿ ಮಂತ್ರನ ಪಠನೆ ಮಾಡುವಂಥದ್ದು. ಪ್ರತಿ ಶನಿವಾರದ ದಿವಸ ನಿರ್ಗತಿಕರಿಗೆ ಅಂದರೆ ಅವಶ್ಯಕತೆ ಇರುವಂಥವ್ರಿಗೆ ದಾನ ಧರ್ಮ ಮಾಡುವಂಥದ್ದು. ಮತ್ತು ಶುಕ್ರನು 12ರಲ್ಲಿ ಇರೋದ್ರಿಂದ ಕೆಲವೊಂದು ಸಮಸ್ಯೆಗಳು, ಅದರಲ್ಲೂ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಹಾಗಾಗಿ ಬಿಳಿ ಪದಾರ್ಥಗಳನ್ನ ಶುಕ್ರವಾರದ ದಿವಸ ಡೊನೇಟ್ ಮಾಡಿ, ಅಂದರೆ ನೀಡ್ಫುಲ್ ಪೀಪಲ್ಗೆ ಡೊನೇಟ್ ಮಾಡಿ. ಶುಕ್ರ ಗ್ರಹದ ಶುಕ್ರ ಗಾಯತ್ರಿ ಮಂತ್ರನ ಪಠನೆ ಮಾಡ್ಕೊಳ್ಳಿ. ಲಕ್ಷ್ಮಿ ಅಷ್ಟೋತ್ರಗಳನ್ನ ಕೇಳ್ಕೊಳ್ಳಿ. ಗಣಪತಿ ಧ್ಯಾನ ಮಾಡ್ಕೊಳ್ಳಿ. ಆವಾಗ ನಿಮಗೆ ಬರುವಂಥ ಸಣ್ಣ ಪುಟ್ಟ ಸಮಸ್ಯೆಯಿಂದನೂ ಕೂಡ ನೀವು ಈಚೆ ಕಡೆಗೆ ಬರ್ಬೋದು. ಅದು ಬಿಟ್ಟರೆ ನಿಮಗೆ ಗುರು ದೃಷ್ಟಿ ಒಳ್ಳೊಳ್ಳೆ ಮನೆ ಮೇಲೆ ಬಿತ್ತಿರೋದ್ರಿಂದ ಅದರಿಂದ ಒಳ್ಳೊಳ್ಳೆ ಫಲಗಳನ್ನ ಖಂಡಿತ ನೀವು ನಿರೀಕ್ಷೆ ಮಾಡ್ಬೋದು. ಇನ್ನು ತುಲಾರಾಶಿಯವರ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ತುಲಾರಾಶಿಯವರಿಗೆ 11ನೇ ಮನೆಯಲ್ಲಿ ಲಗ್ನಾಧಿಪತಿ ಕುತ್ಕೊಂಡಿರೋದ್ರಿಂದ ಖಂಡಿತವಾಗ್ಲೂ ನೀವು ಮಾಡೋ ಎಲ್ಲ ಕೆಲಸಗಳಲ್ಲೂ ಲಾಭಗಳನ್ನ ತೊಗೊಂಬಂದು ಕೊಡ್ತಾನೆ. ಆದರೆ ಕೇತು ಜೊತೆ ಕೂತ್ಕೊಂಡಿರೋದ್ರಿಂದ ಸ್ವಲ್ಪ ಸಮಸ್ಯೆಗಳು ಅಂದರೆ ಆರೋಗ್ಯ ಸಮಸ್ಯೆಗಳು ಬರೋ ಸಾಧ್ಯತೆಗಳಿರುತ್ತೆ. ಆಪ್ರೇಷನ್ಗಳಾಗುವಂಥದ್ದು ಅಥವಾ ಏನಾದರೂ ಯುಟ್ರಸ್ ಪ್ರಾಬ್ಲಮ್ಮು, ಈ ರೀತಿ ಸಮಸ್ಯೆಗಳನ್ನ ಎದುರಿಸಬೇಕಾದ ಸಂದರ್ಭ ಕೂಡ ಬರುತ್ತೆ. ಜೊತೆಗೆ 2ನೇ ಮನೆಗೆ ಗುರುದೃಷ್ಟಿ ಇರೋದ್ರಿಂದ ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮಾತಿಗೆ ಗೌರವ ಬರುತ್ತೆ, ಬೆಲೆ ಬರುತ್ತೆ. ಕುಟುಂಬದಲ್ಲಿ ಏನಾದರೂ ಶುಭ ಕಾರ್ಯಗಳಾಗೋದಕ್ಕೂ ಕೂಡ ಆಗುತ್ತೆ. ಆದರೆ ಗುರು ಹಸ್ತಂಗತನಾಗಿರೋದ್ರಿಂದ ಈ
ಈ ಸಮಯದಲ್ಲಿ ಒಳ್ಳೊಳ್ಳೆ ಕಾರ್ಯಗಳನ್ನ ಅಂದರೆ ಮುಖ್ಯವಾಗಿ ಬೇಕಾಗಿರುವಂಥ ಶುಭ ಕಾರ್ಯಗಳನ್ನ ಮಾಡದೇ ಇದ್ರೇ ಒಳ್ಳೆಯದು. ಜೊತೆಗೆ ನಿಮಗೆ ನೋಡಿ 4ನೇ ಮನೆ ಗುರುದೃಷ್ಟಿ ಇರೋದ್ರಿಂದ ತಾಯಿ ಆರೋಗ್ಯದಲ್ಲಿ ಏನಾದರೂ ಏರುಪೇರುಗಳಿತ್ತು ಅಂದರೆ ಇನ್ಮೇಲೆ ಸುಧಾರಿಸ್ಕೊಳ್ಳುವಂಥದ್ದು, ಏನಾದರೂ ಭೂಮಿಯಿಂದ ಲಾಭಗಳು ತಗೊಳ್ಳುವಂಥದ್ದು ಎಲ್ಲನೂ ಕೂಡ ನೀವು ನಿರೀಕ್ಷೆ ಮಾಡ್ಬೋದು. ಆದರೆ 8ನೇ ಮನೇಲಿ ಕುಜ ಇರೋದ್ರಿಂದ ಆರೋಗ್ಯ ಸಮಸ್ಯೆಗಳು ಅಥವಾ ನಿಮಗೆ ಹಣಕಾಸು ಬರೋದ್ರಲ್ಲಿ ಏನಾಗುತ್ತೆ, ಸ್ವಲ್ಪ ಒಳ್ಳೆಯದು ಕೆಟ್ಟದ್ದು ಎರಡೂ ಆಗ್ತಾ ಇರುತ್ತೆ. ದಿಢೀರಂತ ಹಣ ಬಂದ್ಬಿಡೋದು ಅಥವಾ ಬರಬೇಕಾಗಿದ್ದ ಹಣ ಮುಂದಕ್ಕೆ ಹೋಗೋದು, ಕೈ ತಪ್ಪು ಹೋಗೋದು ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಮತ್ತು ಗಂಡ ಹೆಂಡತಿ ಮಧ್ಯದಲ್ಲಿ ವೈಮನಸ್ಯ ಬರೋದು ಅಥವಾ ಸ್ಪೌಸ್ಗೆ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಆಕ್ಸಿಡೆಂಟ್ಗಳಾಗುವಂಥದ್ದು ಅಥವಾ ಏನೋ ಒಂದು ಕೆಲವೊಂದು ಸಮಸ್ಯೆಗಳು ಮೈನಲ್ಲಿಂದ ರಕ್ತ ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಅದಕ್ಕೆಲ್ಲ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಮತ್ತು ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥದ್ದು ಅಥವಾ ಅವ್ರು ಏನೋ ಮಾತಾಡ್ತಾರೆ ಅದರಿಂದ ಮನಸ್ಸಿಗೆ ನೋವಾಗ್ತಿದೆ, ಇದನ್ನು ಕೂಡ ನೀವು ಅನುಭವಿಸ್ಬೇಕಾಗಿ ಬರುತ್ತೆ ಈ ವಾರದೊಳಗಡೆ. ಜೊತೆಗೆ ನೀವೇನಾದರೂ ಬ್ಯಾಂಕಲ್ಲಿ ಲೋನ್ ಅಪ್ಲೈ ಮಾಡಿದರೆ ಲೋನ್ಗಳಾಗುವಂಥದ್ದು, ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ವಿನ್ ಆಗುವಂಥದ್ದು ಎಲ್ಲನೂ ನಿರೀಕ್ಷೆ ಮಾಡ್ಬೋದು. ಬಿಕಾಸ್ ಸೂರ್ಯ ಕೂತ್ಕೊಂಡಿರೋ ಜಾಗನೂ ತುಂಬ ಚೆನ್ನಾಗಿರೋದ್ರಿಂದ ಗೌರ್ಮೆಂಟ್ ಕೆಲಸಕ್ಕೆ ಏನಾದರೂ ಪ್ರಯತ್ನ ಪಡ್ತಾ ಇದ್ದರೆ ಗೌರ್ಮೆಂಟ್ ಕೆಲಸಗಳಾಗುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಸೊ ಅದರಿಂದ ನಿಮಗೆ ಬರಬೇಕಾಗಿರೋ ಲಾಭಗಳು, ಗೌರ್ಮೆಂಟಿಂದ ಆಗಬೇಕಾಗಿರೋ ಲಾಭಗಳು ಎಲ್ಲನೂ ಕೂಡ ನೀವು ಈ ವಾರದಲ್ಲಿ ನಿರೀಕ್ಷೆ ಮಾಡಬಹುದು. ಸ್ವಲ್ಪ ಸ್ಪಿರಿಚುವಲ್ ಟ್ರಾವೆಲ್ ಕೂಡ ಮಾಡ್ತೀರಾ. ನೀವು ಅಂದ್ಕೊಂಡಿರೋಂಥ ಜಾಗಗಳಿಗೆ, ದೇವಸ್ಥಾನ ಆಗಿರ್ಬೋದು, ಎಲ್ಲೋ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರ, ಸ್ವಲ್ಪ ಲಾಂಗ್ ಟ್ರಾವೆಲ್ ಮಾಡುವಂಥದ್ದು ಎಲ್ಲನೂ ಕೂಡ ನೀವು ಈ ವಾರದೊಳಗಡೆ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರೋ ಆಸೆಗಳನ್ನ ಕೂಡ ನೀವು ನೆರವೇರಿಸ್ಕೊಳ್ತೀರಾ. ಸೊ ಇನ್ನು ಸಣ್ಣ ಪುಟ್ಟ ತೊಂದರೆಗಳು ಕೂಡ ಇರೋದ್ರಿಂದ ಏನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಮೊದಲನೇದಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಕುಜ ಗಾಯತ್ರಿ ಮಂತ್ರನ ಪಠನೆ ಮಾಡ್ಕೊಳ್ಳಿ. ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕಡಗ್ಲು ಹೂವನ್ನ ಕೊಟ್ಬಿಟ್ಟು ನಿಮ್ಮ ಹೆಸರಲ್ಲೊಂದು ಅರ್ಚನೆ ಮಾಡಿಸ್ಕೊಳ್ಳಿ. ತೊಗರಿ ಬೇಳೆನ ಮಂಗಳವಾರ ಸಹ ದಾನ ಮಾಡಿ. ಬೀದಿ ನಾಯಿಗಳಿಗೆ ಮಂಗಳವಾರದ ದಿವಸ ಆಹಾರ ಹಾಕಿ. ಪ್ರತಿದಿನ ಹಾಕಿದ್ರೆ ತುಂಬ ಒಳ್ಳೆಯದು. ಆಗಲ್ಲ, ನಮ್ಗೆ ಟೈಮ್ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಮಂಗಳವಾರ ಒಂದು ದಿವಸನಾದರೂ ಬೀದಿ ನಾಯಿಗಳಿಗೆ ಆಹಾರನ ಹಾಕಿ. ಗಣಪತಿ ಧ್ಯಾನ ಜಾಸ್ತಿ ಮಾಡ್ಕೊಳ್ಳಿ. ಲಗ್ನಾಧಿಪತಿ ಕುಜನ್ ಜೊತೆಲಿ ಕೂತ್ಕೊಂಡಿರೋದ್ರಿಂದ ಪ್ರತಿ ದಿನಾನೂ ಕೂಡ ಲಕ್ಷ್ಮಿಯ ಒಂದು ಅಷ್ಟೋತ್ರಗಳನ್ನ ಕೇಳ್ಕೊಳ್ಳೋವಂಥದ್ದು. ಶುಕ್ರವಾರದ ದಿವಸ ಬಿಳಿ ಪದಾರ್ಥಗಳನ್ನ ಡೊನೇಟ್ ಮಾಡೋದು, ಅಂದರೆ ಹಾಲು, ಮೊಸರು, ಸಕ್ಕರೆ, ಅಕ್ಕಿ ಇಂಥದನ್ನು ನೀಡ್ಫುಲ್ ಪೀಪಲ್ಗೆ ಡೊನೇಟ್ ಮಾಡೋದ್ರಿಂದ ನಿಮಗೆ ಬರುವಂಥ ಒಂದು ಸಣ್ಣ ಪುಟ್ಟ ತೊಂದರೆಗಳಿಂದ ಖಂಡಿತವಾಗ್ಲೂ ನೀವು ಪರಿಹಾರ ಮಾಡ್ಕೋಬೋದು. ಇನ್ನು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಗಳು ಯಾವ ರೀತಿ ಇರುತ್ತೆ ಅಂತ ನೋಡಿದಾಗ, ನೋಡಿ, ವೃಶ್ಚಿಕ ರಾಶಿಯವರಿಗೆ ಗುರುಬಲ ಬಂದಿದೆ, ಮನೆಯಲ್ಲಿ ಶುಭ ಕಾರ್ಯಗಳಾಗ್ತಾ ಇದೆ, ಗಂಡು ಹೆಣ್ಣು ಮದುವೆ ಹುಡುಕಾಟದಲ್ಲಿ ಇರೋವಂಥವ್ರಿಗೆ ಮದುವೆ ಆಗುವಂಥ ಯೋಗಗಳು ಕೂಡ ಬರುತ್ತೆ. ಆದರೆ ಗುರು ಹಸ್ತಂಗತನ ಆಗಿರೋದ್ರಿಂದ ಈ ಒಂದು ಸಮಯದಲ್ಲಿ ಯಾವುದೇ ಮದುವೆ ಮಾತುಕತೆಗಳಾಡೋದಾಗಲಿ, ಮನೆಯಲ್ಲಿ ಶುಭ ಕಾರ್ಯಗಳನ್ನ ಮಾಡೋದಾಗಲಿ ಮಾಡದಿದ್ರೇ ತುಂಬ ಒಳ್ಳೆಯದು. ಜೊತೆಗೆ ಗುರು ದೃಷ್ಟಿ ತುಂಬ ಒಳ್ಳೊಳ್ಳೆ ಮನೆಗಳ ಮೇಲೆ ಬಿದ್ದಿರೋದ್ರಿಂದ ನಿಮಗೆ ಸ್ನೇಹಿತರಿಂದ ಲಾಭ ಆಗುವಂಥದ್ದು, ಜೊತೆಗೆ ನಿಮ್ಮ ತಮ್ಮ ತಂಗಿ ಯಾರನ್ನ ಇದ್ದರೆ ಅವ್ರ ಕಡೆಯಿಂದ ನಿಮಗೆ ಲಾಭಗಳಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಜೊತೆಗೆ ನಿಮಗೆ ನೋಡಿ 5ನೇ ಮನೆಯಲ್ಲಿ ಶನಿ ಕೂತ್ಕೊಂಡಿರೋದ್ರಿಂದ ಮಕ್ಕಳಲ್ಲಿ ಏನೋ ಸ್ವಲ್ಪ ಲೇಸಿನೆಸ್ಸು, ನಿಧಾನ ಏನಿತ್ತು ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಇನ್ಮೇಲೆ ಸ್ವಲ್ಪ ಶಾರ್ಪ್ ಇರ್ತಾರೆ, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾರೆ. ಅದರಿಂದ ಸ್ವಲ್ಪ ನಿಮ್ಮ ಮನಸ್ಸಿಗೆ ಹ್ಯಾಪಿನೆಸ್ ಕೂಡ ಬರುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲಿ ಇದ್ದಂಥ ವೈಮನಸ್ಯಗಳು ಕ್ರಮೇಣ ಕಮ್ಮಿ ಆಗುತ್ತೆ. ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಲವರ್ಸ್ ಮಧ್ಯದಲ್ಲೂ ಕೂಡ ಪ್ರೀತಿ ವಿಶ್ವಾಸ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಆದರೆ ಭೂಮಿ ವ್ಯವಹಾರ ಅಂತ ಮಾಡೋಕ್ಕೆ ಬಂದಾಗ ಕೆಲವು ಲಿಟಿಗೇಷನ್ಸ್ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಲಗ್ನಾಧಿಪತಿ 7ನೇ ಮನೇಲಿ ಕೂತ್ಕೊಂಡು ಲಗ್ನ ನೋಡ್ತಿರೋದ್ರಿಂದ ಕೋಪ ಜಾಸ್ತಿ. ಈಗ ನಾನು ಆಗಲೇ ಹೇಳಿದೆ, ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗಿರುತ್ತೆ ಅಂತ. ಅದೇ ರೀತಿ ಜಗಳನೂ ಕೂಡ ಬರ್ತಾ ಇರುತ್ತೆ. ಬಿಕಾಸ್ ಕುಜ 7ನೇ ಮೇಲೆ ಕೂತ್ಕೊಂಡಿರೋದ್ರಿಂದ ಸ್ವಲ್ಪ ಫೈಟು, ಜಗಳಗಳು ಅವಾಗವಾಗ ಜಗಳ ಆಡೋದು. ಅದೇ ರೀತಿ ಪ್ರೀತಿ ವಿಶ್ವಾಸನೂ ಇರುತ್ತೆ. ಯಾವುದೂ ಮೇಜರಾಗಿ ದೊಡ್ಡದಾಗಿ ಆಗೋದಕ್ಕೆ ಬಿಡೋದಿಲ್ಲ. ಮತ್ತು ಸೂರ್ಯನ ಸ್ಥಾನಮಾನ ತುಂಬ ಚೆನ್ನಾಗಿರೋದ್ರಿಂದ ಗೌರ್ಮೆಂಟ್ ಜಾಬ್ಗೆ ಪ್ರಯತ್ನ ಪಡ್ತಾಯಿದ್ರೆ ಗೌರ್ಮೆಂಟ್ ಜಾಬ್ಗಳಾಗುವಂಥದ್ದು, ಅಥವಾ ಗೌರ್ಮೆಂಟ್ ಕಡೆಯಿಂದ ಆಗಬೇಕಾಗಿರೋಂಥ ಎಲ್ಲ ಕೆಲಸಗಳು ಸುಲಭವಾಗಿ ಆಗೋದು, ತಂದೆಯಿಂದ ಸಹಕಾರಗಳಾಗುವಂಥದ್ದು, ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು ಎಲ್ಲನೂ ಕೂಡ ನೀವು ಈ ವಾರದಲ್ಲಿ ನಿರೀಕ್ಷೆ ಮಾಡಬಹುದು. ಜೊತೆಗೆ ಸ್ವಲ್ಪ ಕೇತುವಿಂದ ಸಮಸ್ಯೆಗಳು, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು. ಜೊತೆಗೆ ನಿಮ್ಗೇನೋ ಒಂದು ಕೆಲಸದಲ್ಲಿ ಆಪರ್ಚುನಿಟೀಸ್ ಬರ್ತಾ ಇದೆ ಅಂತಂದಾಗ ಅದು ಕೈ ತಪ್ಪೋಗೋದು. ಇನ್ನೇನೆಲ್ಲ ಆಯಿತು, ಇನ್ನೇನು ಮುಗೀತು ಕೆಲಸ ಅನ್ನೋಷ್ಟರಲ್ಲಿ ಕೆಲಸಗಳು ಕೈ ತಪ್ಪೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸ್ವಲ್ಪ ನೋಡ್ಕೊಳ್ಳಿ, ಬೇಗ ಕೆಲಸ ಮಾಡ್ಕೊಳ್ಳಿ. ಆದಷ್ಟು ನೀವೇನಾದರೂ ಒಂದು ವ್ಯವಹಾರ ಮಾಡ್ತಿದ್ದೀರ ಅಂದರೆ ಸ್ವಲ್ಪ ಸಾಫ್ಟಾಗಿ ಮಾತಾಡಿ, ಕೆಲಸಗಳನ್ನ ಸುಲಭವಾಗಿ ಮಾಡಿಕೊಡೋದ್ರ ಕಡೆ ಮಾತ್ರ ಗಮನ ಕೊಡಿ. ಪರಿಹಾರ ಏನು ಮಾಡ್ಕೋಬೇಕು ಅಂತಂದರೆ, ಮೊದಲನೇದಾಗಿ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಜಾಸ್ತಿ
ಜಾಸ್ತಿ ಮಾಡ್ಕೊಳ್ಳಿ. ಪ್ರತಿದಿನ ಹನುಮಾನ್ ಚಾಲೀಸನ ಕೇಳ್ಕೊಳ್ಳಿ. ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕಣಗ್ಲುವ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ. ಅಂದರೆ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ ಸಾಕು. ಜೊತೆಗೆ ಏನು ಅಂತಂದರೆ ಗಣಪತಿ ಆರಾಧನೆನ ಜಾಸ್ತಿ ಮಾಡ್ಕೊಳ್ಳಿ. ಆಗ್ತಿರೋ ಮೇಜರ್ ಪ್ರಾಬ್ಲಮ್ಸಿಂದ ಖಂಡಿತವಾಗ್ಲೂ ನೀವು ಪರಿಹಾರನ ಕಂಡುಹಿಡ್ಕೋಬೋದು. ಧನಸ್ಸು ರಾಶಿಯವರಿಗೆ ಈ ವಾರದ ಫಲಗಳು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರೆ, ನೋಡಿ, ಧನಸ್ಸು ರಾಶಿಯವರಿಗೆ ಸ್ವಲ್ಪ ಅನಿರೀಕ್ಷಿತ ಘಟನೆಗಳು ನಡೀತಾ ಇರುತ್ತೆ. ಒಳ್ಳೆಯದು ಕೆಟ್ಟದು ಎರಡೂ ಕೂಡ ಮಿಕ್ಸ್ ಆಗಿ ಬರ್ತಾ ಇರುತ್ತೆ. ಆ ಕಡೆ ಏನೋ ಒಂದು ಒಳ್ಳೆ ಸುದ್ದಿ ಕೇಳಿದೆ ಅನ್ನೋಷ್ಟೊಳಗಡೆ ಈ ಕಡೆ ಯಾವುದೋ ಒಂದು ಬ್ಯಾಡ್ ನ್ಯೂಸ್ ಕೇಳೋದು. ಅಯ್ಯೋ ಇದೇನಪ್ಪ ಇಷ್ಟು ಅಂತ ಇಲ್ಲಿ ನೋವು ಪಡ್ತಿದ್ದಂಗೆ ಇನ್ಯಾವುದೋ ಒಳ್ಳೆ ಸುದ್ದಿ ತಂದು ನಿಮಗೆ ಈ ಬ್ಯಾಡ್ ನ್ಯೂಸ್ನ ಸ್ವಲ್ಪ ಕಮ್ಮಿ ಮಾಡುತ್ತೆ. ಅದು ಈ ವಾರ ಎಲ್ಲ ಅದೇ ರೀತಿ ಇರುತ್ತೆ. ಜೊತೆಗೆ ರಾಶಾಧಿಪತಿ ಕಂಬಸ್ಟ್ ಆಗಿರ್ತಾನೆ. ಸ್ವಲ್ಪ ಮೂಡ್ ಚೆನ್ನಾಗಿರಲ್ಲ ನಿಮಗೆ. ಅದು ಸರಿ ಹೋಗೋವರೆಗೂ ಕೂಡ ಸ್ವಲ್ಪ ಏನೋ ಆರೋಗ್ಯ ಸಮಸ್ಯೆಗಳು ಬರುವಂಥದ್ದು, ಯಾವ ಕೆಲಸಕ್ಕೂ ಮೂಡಿರಲ್ಲ. ಇವಾಗೇನೋ ಹೇಳಿರ್ತೀರಿ ಇನ್ನೊಂದು ನಿಮಿಷಕ್ಕೆ ಅಯ್ಯೋ ನನ್ನ ಕೈಲಿ ಆಗಲ್ಲ, ನಾನು ಮಾಡಲ್ಲ. ಅವಾಗೇನೋ ಮೂಡಿತ್ತು ಹೇಳಿದೆ, ಇವಾಗ ನನಗೆ ಮೂಡಿಲ್ಲ, ಮಾಡಲ್ಲ ನನ್ನ ಕೆಲಸನ ಅನ್ನೋದು. ಈ ರೀತಿ ಕೆಲವು ಸಮಸ್ಯೆನೂ ಎದುರಿಸ್ಬೇಕಾಗಿ ಬರುತ್ತೆ ಈ ಒಂದು ಗುರು ಕಂಬಸ್ಟ್ನೆಸ್ನಿಂದ ಈಚೆ ಕಡೆಗೆ ಬರೋವರೆಗೂ. ಅದಕ್ಕೆ ನಾನು ಪರಿಹಾರನೂ ಹೇಳ್ಕೊಡ್ತೀನಿ. ಜೊತೆಗೆ ಮಾತು ಸ್ವಲ್ಪ ಏನೇ ಸಾಫ್ಟಾಗಿ ಮಾತಾಡೋದು, ಆಮೇಲೆ ಕುಟುಂಬದಲ್ಲಿ ಒಳ್ಳೊಳ್ಳೆ ಕಾರ್ಯಗಳು ಮಾಡುವಂಥದ್ದು, ಮನೆಯಲ್ಲಿ ನಿಮ್ಮ ಮಾತಿಗೆ ಗೌರವ ಬರೋವಂಥದ್ದು ಎಲ್ಲನೂ ಕೂಡ ಸಿಕ್ಕತ್ತೆ. ಆದರೆ ನಿಮ್ಮ ಸ್ನೇಹಿತರಿಂದ ಸ್ವಲ್ಪ ಕೇರ್ಫುಲ್ಲಾಗಿರಿ. ತಮ್ಮ ತಂಗಿಯಿಂದ ಅಂದರೆ ನಿಮ್ಮ ಸಿಬ್ಲಿಂಗ್ಸು ತಮ್ಮ ತಂಗಿಯಿಂದ ಕೇರ್ಫುಲ್ಲಾಗಿರಿ ಅಂದಿದ್ದು ಮಾತ್ರಕ್ಕೆ ಅವ್ರನ್ನ ಅನುಮಾನ ದೃಷ್ಟಿನಲ್ಲೇ ನೋಡಿ ಅಂತ ಅರ್ಥ ಅಲ್ಲ. ಏನೇ ಅವ್ರಿಗೆ ಕೆಲಸ ಕೊಡ್ತಾ ಇದ್ದೀರಾ ಅಂದರೆ ಬೈ ಮಿಸ್ಟೇಕ್ ಅವ್ರಿಗೆ ಗೊತ್ತಿಲ್ಲದಂಗೂ ಕೂಡ ಮಿಸ್ಟೇಕ್ಸ್ ಆಗಿ ಅದರಿಂದ ನಿಮಗೂ ಕೂಡ ತೊಂದರೆ ಆಗೋ ಸಾಧ್ಯತೆಗಳಿರುತ್ತೆ. ನಿಮ್ಮ ಕೆಲಸನ ಆದಷ್ಟು ನೀವೇ ಮಾಡೋ ಪ್ರಯತ್ನ ಪಡಿ. ಬೇರೆಯವ್ರಿಗೆ ಹೇಳೋದು, ಅದರಿಂದ ಏನೋ ಸಮಸ್ಯೆ ಆಗೋದು, ನೀವು ಅವ್ರ ಮೇಲೆ ಬೇಜಾರು ಮಾಡ್ಕೊಳ್ಳೋದು, ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ತಾಯಿ ಆರೋಗ್ಯದಲ್ಲೂ ಸ್ವಲ್ಪ ಸುಧಾರಣೆನ ನೋಡಬಹುದು. ಭೂಮಿಯಿಂದನೂ ಲಾಭ ಇರುತ್ತೆ. ಭೂಮಿ ತಗೊಳ್ಳೋದು, ಮಾರೋದು, ಏನೇ ವ್ಯವಹಾರ ಮಾಡಿದ್ರು ಖಂಡಿತ ಅದರೊಳಗಡೆ ಒಳ್ಳೆ ಲಾಭ ನಿರೀಕ್ಷೆ ಮಾಡ್ಬೋದು. ಜೊತೆಗೆ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಆಗಬೇಕಾಗಿರೋ ಕೆಲಸಗಳು ಸರಾಗವಾಗಿ ಆಗುತ್ತೆ. ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ. ಮತ್ತು ನಿಮಗೆ ಗುರು ಕಂಬಸ್ಟ್ ಆಗಿರೋದ್ರಿಂದ ಅದೇ ನಾನು ಆಗಲೇ ಹೇಳಿದೆ, ನಿಮಗೆ ಸ್ವಲ್ಪ ಏನೋ ಮೈಂಡಲ್ಲಿ ಸ್ಟೆಬಿಲಿಟಿ ಇರೋದಿಲ್ಲ. ಏನೋ ಒಂದು ಮೂಡ್ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಇವತ್ತು ಅಂದ್ಕೊಂಡಿದ್ದು ಇನ್ನೊಂದು ಅರ್ಧ ನಿಮಿಷಕ್ಕೆ ಹೋಗಿ ನಾನು ಮಾಡಲ್ಲ ಅಂತ ಅನ್ನುವಂಥದ್ದು. ಆರೋಗ್ಯ ಸಮಸ್ಯೆಗಳು ಜಾಸ್ತಿ. ಸ್ವಲ್ಪ ಏನೋ ಸುಸ್ತಾಗೋದು, ಆಯಾಸ ಆಗೋದು, ಯಾಕೆ ನನ್ನ ಕೈಲಿ ಕೆಲಸನೇ ಮಾಡೋಕ್ಕಾಗ್ತಿಲ್ಲಪ್ಪ, ಸುಮ್ಮನೆ ಕುತ್ಕೊಂಡ್ಬಿಡೋಣ ಅಂತ ಅನ್ಸೋದು, ಈ ರೀತಿ ಎಲ್ಲ ಆಗುತ್ತೆ. ಆರೋಗ್ಯ ಸಮಸ್ಯೆಗಳು ಮೂಳೆಗೆ ಸಂಬಂಧಪಟ್ಟಿರುವಂಥ ಬೋನ್ ಪ್ರಾಬ್ಲಮ್ಸ್ಗಳು ಬರೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆದರೆ ಸ್ಪಿರಿಚುವಲ್ ಟ್ರಾವೆಲ್ ತುಂಬ ಮಾಡ್ತೀರಾ. ಯಾವ್ಯಾವ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ರೆ ಆ ದೇವಸ್ಥಾನಗಳಿಗೆಲ್ಲ ಹೋಗಿ ವಿಸಿಟ್ ಮಾಡ್ಕೊಂಡು ಬಂದುಬಿಡ್ತೀರಾ. ಅಂದ್ಕೊಂಡ್ರೆ ಸಾಕು, ಆಗಲೇ ನಾಳೆಗೆ ರೆಡಿ ಇರೋದು. ಇದನ್ನೆಲ್ಲನೂ ಕೂಡ ನೀವು ಮಾಡ್ಕೊತೀರಾ. ಪರಿಹಾರ ಏನು ಮಾಡ್ಕೊಬೇಕಂದ್ರೆ, ಮೊದಲನೇದಾಗಿ ಪ್ರತಿ ಗುರುವಾರ ಗುರುಗಳ ದೇವಸ್ಥಾನಕ್ಕೆ, ನೀವು ಇಷ್ಟಪಟ್ಟಿದ್ದ ಗುರುಗಳ ದೇವಸ್ಥಾನಕ್ಕೆ ಹೋಗಿ, ಅಥವಾ ಯಾರಾದರೂ ಗುರುಗಳಿದ್ದಾರೆ ಅಂದರೆ ಅವ್ರು ಸೇವೆ ಮಾಡಿ ಅವ್ರಿಗೆ ಹಣ್ಣು ಹಂಪಲ ತೊಗೊಂಡೋಗಿ ಕೊಡೋದು, ಬಟ್ಟೆ ಕೊಡುವಂಥದ್ದು, ಅವ್ರ ಕಾಲು ಮುಟ್ಟು ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ತೊಗೊಳ್ಳೋದು, ಅದರಲ್ಲೂ ಕೂಡ ನಿಮಗೆ ಒಳ್ಳೆ ಫಲಗಳು ಖಂಡಿತವಾಗ್ಲೂ ಸಿಗುತ್ತೆ. ಮತ್ತು ಕಡಲೆಕಾಳನ್ನ ಡೊನೇಟ್ ಮಾಡಿ, ಕಡಲೆಕಾಳನ್ನ ನೀಡ್ಫುಲ್ ಪೀಪಲ್ಗೆ ತೊಗೊಂಡೋಗಿ ಕೊಡಿ. ಅದರಿಂದನೂ ಕೂಡ ನಿಮಗೆ ಬರೋವಂಥ ಸಮಸ್ಯೆಗಳನ್ನ ಖಂಡಿತವಾಗ್ಲೂ ನೀವು ರೆಡ್ಯೂಸ್ ಮಾಡ್ಕೋಬೋದು. ಇನ್ನು ಮಕರ ರಾಶಿಯವರಿಗೆ ಈ ವಾರದ ಫಲಗಳು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರೆ, ನೋಡಿ, ಮಕರ ರಾಶಿಯವರಿಗೆ ಗುರುಬಲ ಬಂದಿದೆ. ಶುಭ ಕಾರ್ಯಗಳು ಮನೆಯಲ್ಲಿ ನಡೀತಿದೆ. ಮದುವೆ ಕಾರ್ಯಗಳು, ಮದುವೆ ಆದವ್ರಿಗೆ ಮದುವೆ ಆಗುತ್ತೆ ಅಂತ ಅರ್ಥ ಅಲ್ಲ. ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅಂಥವ್ರಿಗೆ ಮದುವೆ ಆಗೋ ಯೋಗಗಳು ಕೂಡ ಬರುತ್ತೆ ಅಂತ ಅರ್ಥ. ಆದರೆ ಗುರು ಕಂಬಸ್ಟ್ ಆಗಿರೋದ್ರಿಂದ ಅದು ಕಂಬಸ್ಟ್ನೆಸ್ಸಿಂದ ಈಚೆ ಬರೋವರೆಗೂ ಕೂಡ ಯಾವುದೇ ಶುಭ ಕಾರ್ಯಗಳನ್ನ ಮಾಡದಿದ್ರೇ ಒಳ್ಳೆಯದು. ಮಾಡಿದಾಗ ಏನಾದರೂ ಕೆಲವು ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ, ಮುಹೂರ್ತಗಳಿರೋದಿಲ್ಲ. ಸೊ ಅದಕ್ಕೋಸ್ಕರ ನೋಡ್ಕೊಳ್ಳಿ ಮನೇಲಿ. ಯಾಕಂದರೆ ಗುರುಬಲ ಬಂದಿದೆ ಅಂತ ಈಗ ಹೊಸ ಕಾರ್ಯಗಳನ್ನ ಮಾಡೋಕ್ಕೆ ಶುರು ಮಾಡ್ತೀರಾ. ಬಟ್ ಗುರು ಕಂಬಸ್ಟ್ ಆಗಿರೋದ್ರಿಂದ ಸ್ವಲ್ಪ ಸಮಸ್ಯೆಗಳು ಬರ್ಬೋದು. ಇನ್ನು ನಿಮಗೆ ನೋಡಿ, ಮಾತಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ. ಬಿಕಾಸ್ ಒಂದು ಸ್ವಲ್ಪ ರ್ಯಾಶ್ನೆಸ್ ಜಾಸ್ತಿ ಆಗುತ್ತೆ. ಹೆಂಗಂದ್ರಂಗೆ ಮಾತಾಡ್ಬಿಡೋದು, ಇದರಿಂದ ಕುಟುಂಬದಲ್ಲಿ ನಿಷ್ಠುರ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನೋಡ್ಕೊಂಡು ಮಾತಾಡಿ. ಏನು ಮಾತಾಡ್ತಿದ್ದೀರಾ, ಯಾಕೆ ಮಾತಾಡ್ತಿದ್ದೀರಾ, ಈ ಮಾತಾಡಿದ್ರೆ ಏನೋ ತಪ್ಪಾಗುತ್ತಾ ಅಂತ ಯೋಚನೆ ಮಾಡಿ ಮಾತಾಡೋದ್ರಿಂದ ಬರುವಂಥ ಮೇಜರ್ ಪ್ರಾಬ್ಲಮ್ಸ್ನ ನೀವು ಖಂಡಿತವಾಗ್ಲೂ ತಪ್ಪಿಸ್ಕೊಬೋದು. ಜೊತೆಗೆ ಏನು ಅಂತಂದರೆ, ನಿಮಗೆ ಒಳ್ಳೊಳ್ಳೆ ಸ್ನೇಹಿತರು ಸಿಗುವಂಥದ್ದು, ಅಥವಾ ನಿಮ್ಮ ಸಿಬ್ಲಿಂಗ್ಸ್ ಕಡೆಯಿಂದ ನಿಮಗೆ ಆಗಬೇಕಾಗಿರೋ ಒಳ್ಳೊಳ್ಳೆ ಕೆಲಸಗಳಾಗುವಂಥದ್ದು, ಇನ್ನು ಗೌರ್ಮೆಂಟ್ ಕಡೆಯಿಂದ ಆಗಬೇಕಾಗಿರೋ ಕೆಲಸಗಳು ತುಂಬ ಸುಲಭವಾಗಿ ಆಗುವಂಥದ್ದು. ಈ ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಚೆನ್ನಾಗಿರುತ್ತೆ, ಒಬ್ಬರ ಮೇಲೊಬ್ಬರಿಗೆ ಗೌರವ ಎಲ್ಲನೂ ಚೆನ್ನಾಗಿದ್ರು ಕೂಡ ಕೆಲವೊಂದು ವೈಮನಸ್ಯಗಳು, ಏನೋ ಒಂದು ಸ್ವಲ್ಪ ಜಗಳ, ಏನೋ ಒಂದು ಸ್ವಲ್ಪ ಕಿರಿಕಿರಿಗೆ ಆಗ್ತಾ ಇರುತ್ತೆ. ಯಾಕಂದರೆ ಸೂರ್ಯ ಒಳ್ಳೆ ಮನೇಲಿ ಕೂತಿದ್ದಾನಲ್ವಾ, ಸೂರ್ಯನ ದೃಷ್ಟಿ ಬೇರೆ ಲಗ್ನದ ಮೇಲೆ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಹೀಟ್ ಜಾಸ್ತಿ ಆಗುತ್ತೆ, ಕೋಪ ತಾಪಗಳು ಜಾಸ್ತಿ ಆಗುತ್ತೆ. ಬಟ್ ಗೌರ್ಮೆಂಟಿಂದ ಆಗಬೇಕಾಗಿರೋ ಕೆಲಸಗಳು, ಗೌರ್ಮೆಂಟ್ ಅಧಿಕಾರಿಗಳೇನಾದ್ರು ಇದ್ದರೆ ಅವ್ರಿಗೆ ಒಳ್ಳೊಳ್ಳೆ ಕೆಲಸಗಳಾಗುತ್ತೆ. ಕೆಲಸದ ಪ್ರೆಷರ್ ಕೂಡ ಜಾಸ್ತಿ ಇರುತ್ತೆ. ಸೊ ಅದರಿಂದನೇ ಸ್ವಲ್ಪ ಕೋಪ ತಾಪನೂ ಜಾಸ್ತಿ ಇರುತ್ತೆ. ಒಂಚೂರು ಕಂಟ್ರೋಲ್ ಮಾಡ್ಕೊಳ್ಳಿ, ಮೆಡಿಟೇಷನ್ ಮಾಡ್ಕೊಳ್ಳಿ. ಆವಾಗ ಸ್ವಲ್ಪ ಕಾಮ್ನೆಸ್ಸಾಗಿ ಯೋಚನೆ ಮಾಡಿ ನೀವು
ನೀವು ಮಾತಾಡ್ಬೋದು. ಇನ್ನು ನಿಮಗೆ 8ನೇ ಮನೆಯಲ್ಲಿ ನಿಮಗೆ ಯಾರು ಕೇತು ಮತ್ತು ಶುಕ್ರ ಕುತ್ಕೊಂಡಿರೋದ್ರಿಂದ ಆಪ್ರೇಷನ್ಗಳಾಗುವಂಥ ಚಾನ್ಸಸ್ ಇರುತ್ತೆ. ಜೊತೆಗೆ ಸ್ವಲ್ಪ ಯೂಟ್ರಸ್ ಪ್ರಾಬ್ಲಮ್ ಆಗಿರ್ಬೋದು, ಗುಪ್ತಾಂಗಗಳಲ್ಲಿ ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ತಕ್ಕ ಪರಿಹಾರನ ಮಾಡ್ಕೊಳ್ಳಿ. ಏನು ಪರಿಹಾರ ಮಾಡ್ಕೊಬೇಕು ಇದಕ್ಕೆಲ್ಲ ಅಂತ ನೋಡಿದ್ರೆ, ಮೊದಲನೇದಾಗಿ ಗಣಪತಿ ಧ್ಯಾನ ಪ್ರತಿದಿನ ಮಾಡ್ಕೊಳ್ಳಿ. ಜೊತೆಗೆ ಇನ್ನು ಮಂಗಳವಾರದ ದಿವಸ ಬೀದಿ ನಾಯಿಗಳಿಗೆ ಆಹಾರನ ಹಾಕುವಂಥದ್ದು, ಮತ್ತು ಬಿಳಿ ಪದಾರ್ಥಗಳನ್ನ ಶುಕ್ರವಾರ ದಿವಸ ಡೊನೇಟ್ ಮಾಡುವಂಥದ್ದು. ಬಿಳಿ ಪದಾರ್ಥ ಅಂದರೆ ಯಾವುದು? ಹಾಲು, ಮೊಸರು, ಸಕ್ಕರೆ, ಅಕ್ಕಿ ಇಂಥದ್ದನ್ನು ಡೊನೇಟ್ ಮಾಡುವಂಥದ್ದು. ಅದಕ್ಕೆ ಮುಖ್ಯವಾಗಿ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಬರ್ತಿರೋಂಥ ಸಮಸ್ಯೆಗಳಿಂದ ನೀವು ದೂರ ಆಗ್ಬೋದು. ಮತ್ತು ದುರ್ಗಾದೇವಿ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಅದರಿಂದನೂ ಕೂಡ ನಿಮ್ಗೇನಂದರೆ ರ್ಯಾಶ್ನೆಸ್ ಜಾಸ್ತಿ ಆಗುತ್ತೆ, ಕೋಪ ತಾಪ ಜಾಸ್ತಿ ಆಗುತ್ತೆ ಅಂತ ಏನು ಹೇಳಿದೆ, ಅದು ಖಂಡಿತವಾಗ್ಲೂ ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ. ಇನ್ನು ಕುಂಭರಾಶಿಯವರ ಈ ವಾರದ ಫಲಗಳು ಯಾವ ರೀತಿ ಇರುತ್ತೆ ಅಂತ ನೋಡಿದಾಗ ನೋಡಿ, ಕುಂಭರಾಶಿಯವ್ರಿಗೆ ಮಾತಿನಲ್ಲಿ ಕಂಟ್ರೋಲ್ ಇರಬೇಕಾಗತ್ತೆ. ಮುಖ್ಯವಾಗಿ ಏನು ಮಾತಾಡ್ತಿದ್ದೀರಾ, ಯಾಕೆ ಮಾತಾಡ್ತಿದ್ದೀರಾ ಯೋಚನೆ ಮಾಡಿ ದಯವಿಟ್ಟು ಮಾತಾಡಿ. ಇಲ್ಲಾಂದರೆ ಇಲ್ಲದೇ ಇರೋ ಸಮಸ್ಯೆಗಳನ್ನ ತಲೆ ಮೇಲೆ ಎಳ್ಕೊಳ್ಳೋಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮತ್ತು ಖರ್ಚು ಕೂಡ ಜಾಸ್ತಿ ಇರುತ್ತೆ. ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಸ್ಕಿನ್ ಡಿಸೀಸ್ ಬರುವಂಥದ್ದು, ಸ್ಟಮಕಲ್ಲಿ ಏನಾದರೂ ಇನ್ಫೆಕ್ಷನ್ಗಳಾಗುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಿ. ಇನ್ನು ನಿಮಗೆ ಫಿನಾನ್ಷಿಯಲ್ ಸ್ಟೇಟಸ್ ಅಂತ ಬಂದಾಗ ಹಣಕಾಸಿನ ಅಭಿವೃದ್ಧಿ ಏನೋ ತುಂಬ ಚೆನ್ನಾಗಿರುತ್ತೆ. ಆದರೆ ಅಷ್ಟೇ ಖರ್ಚು. ಏನೋ ಒಂದು ಕಡೆಯಿಂದ ಹಣ ಬರ್ತಾ ಇದೆ ಅಂತ ಅಂದ್ಕೊಳ್ಳೋಷ್ಟರೊಳಗಡೆ ನಿಮ್ಗೆ ಏನು ಹಣ ಬರ್ತಾ ಇದೆಯೋ ಹಿಂದಿಂದನೇ ಅಷ್ಟೇ ಖರ್ಚುಗಳು ಕೂಡ ನಿಮ್ಮ ಹಿಂದೆಗಡೆ ಇರುತ್ತೆ. ಸೊ ನೀವೇನು ಮಾಡಬೇಕು, ಏನು ಅವಶ್ಯಕತೆ ಇದೆ, ಈ ಖರ್ಚು ಮಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳಿ. ಆ ಥರದ ನಿರ್ಧಾರಗಳನ್ನ ತೊಗೊಂಡು ಇನ್ವೆಸ್ಟ್ಮೆಂಟ್ ಸಿಕ್ಕಿದ ಜಾಗದಲ್ಲಿ ಮಾಡೋಕ್ಕೋದ್ರೆ ಕಳ್ಕೊಳ್ಳೋಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಆದರೆ ನಿಮಗೆ ಭೂಮಿಯಿಂದ ಲಾಭಗಳಾಗುವಂಥದ್ದು, ಆದರೆ ಭೂಮಿಯಿಂದ ಲಾಭ ಏನೋ ತುಂಬ ಚೆನ್ನಾಗಾಗುತ್ತೆ. ಆದರೆ ತವ್ರ ಮನೆಯಿಂದ ಅಂದರೆ ನಿಮ್ಮ ತಾಯಿ ಮನೆಯಿಂದ ಏನಾದರೂ ನಿಮಗೆ ಭೂಮಿ ವ್ಯವಹಾರಗಳೇನಾದರೂ ಆಗ್ತಿದೆ ಬರ್ತಿದೆ ಅದಕ್ಕೆ ಸ್ವಲ್ಪ ಫೈಟ್ ಮಾಡಿಕೊಂಡು ಜಗಳಗಳಾಗೋ ಚಾನ್ಸಸ್ ಇರುತ್ತೆ. ತಾಯಿ ಮನೆಯಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆಗಳು ಅಥವಾ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಅದರಿಂದ ಏನಾದರೂ ಸ್ವಲ್ಪ ಸ್ಯಾಡ್ ನ್ಯೂಸ್ ಕೇಳುವಂಥದ್ದು, ಮನಸ್ಸಿಗೆ ಇದರಿಂದ ಬೇಜಾರಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ನಿಮಗೆ ಗೌರ್ಮೆಂಟ್ ಕಡೆಯಿಂದ ಆಗಬೇಕಾಗಿರೋ ಕೆಲಸಗಳು ಸುಲಭವಾಗುತ್ತೆ. ಏನಾದರೂ ಗೌರ್ಮೆಂಟ್ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಆಗೋ ನಿಮ್ಮ ಜಾತಕದಲ್ಲಿ ಯೋಗಗಳು ಇದೆಯಾ ಅಂತ ನೋಡ್ಕೊಳ್ಳಿ. ಖಂಡಿತವಾಗ್ಲೂ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ವಿನ್ ಆಗ್ತೀರಾ, ಬ್ಯಾಂಕ್ಗಳಲ್ಲಿ ಲೋನ್ ಆಗುತ್ತೆ. ಎಸ್ಪೆಷಲಿ ಗೌರ್ಮೆಂಟಿಗೆ ಸಂಬಂಧಪಟ್ಟಿದ್ದು ಏನಾದರೂ ಇದರಲ್ಲಿಗಡೆ ನೀವು ಲೋನ್ಗೆ ಅಪ್ಲೈ ಮಾಡಿದರೆ ಲೋನ್ಗಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಒಂದು ಸತಿ ನೋಡ್ಕೊಳ್ಳಿ, ನಿಮಗೆ ಗೌರ್ಮೆಂಟ್ ಯೋಗಗಳಿದೆಯಾ ಅಂತ ನೋಡ್ಕೊಳ್ಳಿ. ಗೌರ್ಮೆಂಟ್ ಕೆಲಸಗಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ನಿಮಗೆ ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ವೈಮನಸ್ಯಗಳು ಬರ್ತಾನೆ ಇರುತ್ತೆ. ಆದರೆ ಶುಕ್ರ ಕೂತ್ಕೊಂಡಿರೋದ್ರಿಂದ ಸ್ವಲ್ಪ ಪ್ರೀತಿ ವಿಶ್ವಾಸನೂ ಕೂಡ ತೊಗೊಂಬಂದು ಕೊಡ್ತಾನೆ. ಸೊ ತುಂಬ ಮೇಜರಾಗಿ ನೀವು ಬೇಜಾರು ಮಾಡ್ಕೊಳ್ಳೋದು, ಅಯ್ಯೋ ಈ ಥರ ಆಯ್ತಲ್ಲ, ಯಾವಾಗಲೂ ಗಂಡ ಹೆಂಡತಿ ಜಗಳನೇ ಆಗ್ತಿದ್ಯಲ್ಲ ಏನಪ್ಪ ಅಂತ ಅಂದ್ಕೊಳ್ಳೋದ್ರ ಜೊತೆಗೆ ಸ್ವಲ್ಪ ಪ್ರೀತಿ ವಿಶ್ವಾಸ ಇರೋದ್ರಿಂದ ಹೋಗ್ಲಿ ಬಿಡು, ಜಗಳ ಆಡಿದ್ರು ಇವಾಗ ಸ್ವಲ್ಪ ಕಾಂಪ್ರಮೈಸ್ ಆದ್ರಲ್ವಾ ಅಂತ ಒಂಚೂರು ರಿಲ್ಯಾಕ್ಸ್ ಆದರೂ ತೊಗೊಳೋದನ್ನ ನೀವು ಈ ವಾರ ನಿರೀಕ್ಷೆ ಮಾಡ್ಬೋದು. ಸೊ ಪರಿಹಾರ ಏನು ಮಾಡ್ಕೋಬೇಕು ಇದಕ್ಕೆಲ್ಲ ಅಂತ ನೋಡಿದ್ರೆ, ಮೊದಲನೇದಾಗಿ ಕೇತು ಆರಾಧನೆ ಅಂತಂದರೆ ನೀವು ಕೇತು ಗಾಯತ್ರಿ ಮಂತ್ರ ಅಂತ ಬರುತ್ತೆ, ಅದನ್ನು ಜಪ ಮಾಡ್ಕೊಳ್ಳೋದು, ಗಣಪತಿ ಧ್ಯಾನ ಮಾಡುವಂಥದ್ದು, ಮಂಗಳವಾರದ ದಿವಸ ಬೀದಿ ನಾಯಿಗಳಿಗೆ ಆಹಾರನ ಅರ್ಪಿಸುವಂಥದ್ದು, ಜೊತೆಗೆ ಶನಿವಾರ ಸಾಯಂಕಾಲ ಸೂರ್ಯಾಸ್ತದ ನಂತರ ನಿರ್ಗತಿಕರಿಗೆ ನಿಮ್ಮ ಕೈಲಿ ಏನು ಕೊಡೋಕ್ಕೆ ಸಾಧ್ಯನೋ ಅದನ್ನು ಡೊನೇಟ್ ಮಾಡೋದ್ರಿಂದನೂ ಕೂಡ ನಿಮಗೆ ಬರುವಂಥ ಮೇಜರ್ ಪ್ರಾಬ್ಲಮ್ಸಿಂದ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೋಬೋದು. ಇನ್ನು ಮೀನರಾಶಿನಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಗಳು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರೆ ನೋಡಿ, ಮೀನರಾಶಿಯವರಿಗೆ ಗುರುಬಲ ಬಂದಿದೆ, ಮನೆಯಲ್ಲಿ ಶುಭ ಕಾರ್ಯಗಳಾಗ್ತಾ ಇದೆ, ಅಷ್ಟೇ ಖರ್ಚು ಕೂಡ ಆಗ್ತಾ ಇದೆ. ಆದರೆ ಈಗ ಗುರು ಕಂಬಸ್ಟ್ ಆಗಿರೋದ್ರಿಂದ ಸ್ವಲ್ಪ ದಿನಗಳ ಕಾಲ ಯಾವುದೇ ಕಾರ್ಯಗಳನ್ನ ಶುಭ ಕಾರ್ಯಗಳನ್ನ ಮಾಡದಿದ್ರೇ ಒಳ್ಳೆಯದು. ಜೊತೆಗೆ ಏನು ಅಂತಂದರೆ ಲೇಜಿನೆಸ್ ಏನು ಇಷ್ಟು ದಿವಸ ಇತ್ತು, ಇನ್ಮೇಲೆ ಸ್ವಲ್ಪ ಚುರುಕ್ತನ ಜಾಸ್ತಿ ಆಗುತ್ತೆ. ಇಲ್ಲ ಕೆಲಸ ಮಾಡಬೇಕು, ಹೋಗೋಣ, ಏನೋ ಒಂದು ಮಾಡೋಣ ಅನ್ನೋಂಥ ಒಂದು ಮನಸ್ಥಿತಿ ಬದಲಾಯಿಸ್ಕೊತೀರಾ. 11ನೇ ಮನೆ ಗುರುದೃಷ್ಟಿ ಬೀಳ್ತಾ ಇದೆ, ಲಾಭಗಳು ಜಾಸ್ತಿ ಆಗುತ್ತೆ. ಸಣ್ಣ ಪುಟ್ಟ ಏನೋ ಒಂದು ಕೆಲಸಕ್ಕೆ ಕೈ ಇಟ್ಟರು ಕೂಡ ಆ ಕೆಲಸದಲ್ಲಿ ಸಕ್ಸಸ್ ಆಗ್ತಿರುತ್ತೆ, ಹಣ ಬರ್ತಾ ಇರುತ್ತೆ, ನಿಮಗೂ ಇಂಟ್ರೆಸ್ಟ್ ಬರುತ್ತೆ. ಅಪ್ಪ ನಾನು ಮಾಡಿದ್ದಕ್ಕೂ ಸಾರ್ಥಕ ಆಯಿತು, ಇನ್ನೊಂದು ಸ್ವಲ್ಪ ಕೆಲಸ ಜಾಸ್ತಿ ಮಾಡೋಣ, ಇನ್ನೊಂಚೂರು ಹಣ ಜಾಸ್ತಿ ಸಂಪಾದನೆ ಮಾಡೋಣ ಅನ್ನೋ ಮನಸ್ಥಿತಿನೂ ಕೂಡ ನೀವು ಬದಲಾಯಿಸ್ಕೊತೀರಾ. ಮತ್ತು ನಿಮಗೆ ಗೌರ್ಮೆಂಟ್ ಕಡೆಯಿಂದ ಆಗಬೇಕಾಗಿರೋ ಕೆಲಸಗಳು ಸುಲಭವಾಗಿ ಆಗುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಇದ್ದರೂ ಕೂಡ ಸಣ್ಣ ಪುಟ್ಟ ವೈಮನಸ್ಯಗಳು, ಜಗಳಗಳು ಕೂಡ ಶುರುವಾಗುತ್ತೆ. ಬಿಕಾಸ್ ನಿಮಗೆ 5ನೇ ಮನೆಗೆ ಸೂರ್ಯ ಬಂದಿದ್ದಾನೆ. ಮತ್ತು ಮಕ್ಕಳಿಂದನೂ ಕೂಡ ಒಳ್ಳೆಯ ಒಂದು ಶುಭ ಸುದ್ದಿಗಳನ್ನ ಕೇಳ್ತೀರಾ. ಗೌರ್ಮೆಂಟ್ ಜಾಬ್ಗೆ ಏನಾದರೂ ನಿಮ್ಮ ಮಕ್ಕಳು ಏಜಿಗೆ ಬಂದು ಕೆಲಸ ಪ್ರಯತ್ನ ಪಡ್ತಾ ಇದ್ದರೆ ಅವ್ರಿಗೆ ಗೌರ್ಮೆಂಟ್ ಜಾಬ್ಗಳಾಗುವಂಥ ಚಾನ್ಸಸ್ ಇರುತ್ತೆ, ಅಥವಾ ಗೌರ್ಮೆಂಟಿಂದ
ಸಂಸ್ಥೆಯಿಂದ ಸ್ಕಾಲರ್ಶಿಪ್ ಸಿಗೋದು, ಇದೆಲ್ಲನೂ ಕೂಡ ನೀವು ನಿರೀಕ್ಷೆ ಮಾಡ್ಬೋದು. ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದಾರೆ ಮಕ್ಕಳು ಅಂದರೆ ಅದರಲ್ಲಿ ವಿನ್ನಿಂಗ್ ಆಗುವಂಥ ಚಾನ್ಸಸ್ಸು, ಗೌರ್ಮೆಂಟ್ ಜಾಬ್ಗಳಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಅವರ ಜಾತಕದಲ್ಲಿ ಗೌರ್ಮೆಂಟ್ ಜಾಬ್ ಯೋಗಗಳಿದೆಯಾ ಅಂತ ಪರೀಕ್ಷೆ ಮಾಡಿಸ್ಕೊಳ್ಳಿ. ಖಂಡಿತ ಇದು ಒಳ್ಳೆ ಸಮಯ. ಈ ಟೈಮಲ್ಲಿ ಪ್ರಯತ್ನ ಪಟ್ಟರೆ ಒಳ್ಳೆ ಕೆಲಸಗಳಾಗುವಂಥದ್ದು ಎಲ್ಲನೂ ಆಗುತ್ತೆ. ಯಾಕಂದರೆ ನಮಗೆ ಟೈಮ್ ಚೆನ್ನಾಗಿದ್ದಾಗ, ಒಳ್ಳೆ ಯೋಗಗಳು ಬಂದಾಗ ಅದ್ರ ಹಿಂದೆ ನಾವು ಹೋಗ್ಬಿಟ್ರೆ ಖಂಡಿತ ಕೆಲಸಗಳು ಬೇಗ ಆಗುತ್ತೆ. ಯೋಗ ಎಲ್ಲ ಮುಗಿದೋದ್ಮೇಲೆ ನಾವು ಪ್ರಯತ್ನ ಪಟ್ಟರೂ ಕೂಡ ನಮ್ಗೆ ಯಾವುದೇ ಲಾಭಗಳು ಸಿಗೋದಿಲ್ಲ. ಅದಕ್ಕೆ ಅದನ್ನು ನೋಡ್ಕೊಳ್ಳಿ ಫಸ್ಟ್ ನೀವು. ಇನ್ನು ನಿಮಗೆ 6ನೇ ಮನೆಯಲ್ಲಿ ಕೇತು ಮತ್ತು ಶುಕ್ರ ಕುತ್ಕೊಂಡಿರೋದ್ರಿಂದ ಆರೋಗ್ಯ ಸಮಸ್ಯೆಗಳು ಯಾವ ರೀತಿಯಾದದ್ದು ಅಂದರೆ ಏನಾದರೂ ಆಪ್ರೇಷನ್ಸ್ ಬರುವಂಥದ್ದು, ಮೂಳೆಗೆ ಸಂಬಂಧಪಟ್ಟಿರುವಂಥದ್ದು ಅಥವಾ ಡೆಂಟಲ್ ಪ್ರಾಬ್ಲಮ್ಸ್ ಬರುವಂಥದ್ದು, ಇದನ್ನು ಕೂಡ ನಿಮಗೆ ಆಗೋ ಸಾಧ್ಯತೆಗಳಿರುತ್ತೆ. ಗುಪ್ತಾಂಗಗಳಲ್ಲಿ ಸಮಸ್ಯೆ ಬರುವಂಥದ್ದು ಅಥವಾ ಏನಾದರೂ ಯುಟ್ರಸ್ ಪ್ರಾಬ್ಲಮ್ಸ್ ಬರುವಂಥದ್ದು, ಇದನ್ನು ಕೂಡ ಆಗೋ ಸಾಧ್ಯತೆಗಳಿರುತ್ತೆ. ಏನೇ ಸಮಸ್ಯೆ ಬಂದರೂ ಮೊದಲೇ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ. ಅದಕ್ಕೆ ತಕ್ಕ ಪ್ರಿಕಾಷನ್ನ ತಗೊಳ್ಳಿ. ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡಿದಾಗ ಗಣಪತಿ ಧ್ಯಾನ ಜಾಸ್ತಿ ಮಾಡ್ಕೊಳ್ಳಿ. ಜೊತೆಗೆ ಬೀದಿ ನಾಯಿಗಳಿಗೆ ಮಂಗಳವಾರ ದಿವಸ ಆಹಾರನ ಅರ್ಪಿಸಿ. ಮತ್ತು ಪ್ರತಿ ದಿನಾನೂ ಕೂಡ ಶುಕ್ರ ಮಂತ್ರಗಳನ್ನ, ಶುಕ್ರ ಗಾಯತ್ರಿ ಮಂತ್ರ ಅಂತ ಬರುತ್ತೆ, ಅದನ್ನು ಪಠನೆ ಮಾಡ್ಕೊಳ್ಳೋವಂಥದ್ದು. ಬಿಳಿ ಪದಾರ್ಥಗಳನ್ನ ಶುಕ್ರವಾರದ ದಿವಸ ದಾನ ಮಾಡೋದು. ಬಿಳಿ ಪದಾರ್ಥ ಅಂದರೆ ಹಾಲು, ಮೊಸರು, ಸಕ್ಕರೆ, ಅಕ್ಕಿ ಇಂಥದನ್ನ ನೀಡ್ಫುಲ್ ಪೀಪಲ್ಗೆ ಡೊನೇಟ್ ಮಾಡೋದ್ರಿಂದ ಆಗ್ತಿರೋ ಮೇಜರ್ ಪ್ರಾಬ್ಲಮಿಂದ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬೋದು. ಇನ್ನು ಇದಾಗಿತ್ತು ಈ ವಾರದ ಫಲಾನುಫಲಗಳು. ಇನ್ನು ಮುಂದಿನ ವಾರದ ಫಲಗಳನ್ನ ಹೇಳೋಕ್ಕೆ ನಾನು ಮುಂದಿನ ವಾರ ಮತ್ತೆ ಬರ್ತೀನಿ. ಆದರೆ ನೀವೇನಾದರೂ ನಿಮ್ಮ ವೈಯಕ್ತಿಕ ಜಾತಕನ ಪರೀಕ್ಷೆ ಮಾಡಿಸ್ಕೊಬೇಕು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ಖಂಡಿತವಾಗ್ಲೂ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಏನಕ್ಕೋಸ್ಕರ ಮಾಡಿಸ್ಕೋಬೇಕು, ಏನಕ್ಕೋಸ್ಕರ ನೀವು ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಬೇಕು ಅಂತ ನೋಡಿದ್ರೆ, ನೋಡಿ ನಿಮಗೆ ಜಾತಕದಲ್ಲಿ ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ, ಯೋಗಗಳೆಲ್ಲ ಬೇರೆ ಬೇರೆ ಥರ ಇರುತ್ತೆ. ಸೊ ಅದಕ್ಕಾಗಿ ನಿಮ್ಮ ಜಾತಕನ ಪರೀಕ್ಷೆ ಮಾಡಿಸ್ಕೊಂಡು ಅದಕ್ಕೆ ತಕ್ಕ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಜೀವನದಲ್ಲಿ ಇನ್ನಷ್ಟು ಒಳಿತಿನ ಖಂಡಿತವಾಗ್ಲೂ ನೀವು ನಿರೀಕ್ಷೆ ಮಾಡ್ಬೋದು. ಸೊ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು.